ಆಮೇಲೆ ಚಪ್ಪಲೆ ಜೋರಾಗಿ ತಪ್ಪಿಕೊಂಡು ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತ ಮಾಡ್ಕೊಂಡು ದೇವರನ್ನು ಆಶೀರ್ವದಿಸಲಿ. ಆಮೆನ್. ಆದಿಕಾಂಡ 24ನೇ ಅಧ್ಯಾಯ ಆದಿಕಾಂಡ 24ನೇ ಅಧ್ಯಾಯ 58ನೇ ವಚನ. ಯಾರಾದ್ರೂ ಒಬ್ರು ಗಟ್ಟಿಯಾಗಿ ಹೋದ್ರಿ. ಈ ಮನುಷ್ಯನ ಜೊತೆಯಲ್ಲಿ ಹೋಗುವಿಯಾ ಎಂದು ಕೇಳಿದರು. ಆಕೆ ಹೋಗುತ್ತೇನೆ ಅನ್ನಲು ಅವರು ತಮ್ಮ ತಂಗಿಯಾದ ರೆಬಕ್ಕಳನ್ನು, ಆಕೆಯ ದಾರಿಯನ್ನು, ಅಬ್ರಹಾಮನ ಸೇವಕರನ್ನು, ಅವನ ಸಂಗಡ ಬಂದ ಮನುಷ್ಯರನ್ನು ಸಾಕ ಕಳುಹಿಸಿದರು. ಆಮೇಲೆ ಬೈಬಲ್ ಎಲ್ಲ ಮುಟ್ಬಿಡಿ, ಎಲ್ಲ ಬೈಬಲ್ ಮುಚ್ಚಿಬಿಡಿ, ನನ್ನನ್ನು ನೋಡಿ. ನಾನು ಒಂದು 25 ನಿಮಿಷ ಮಾತಾಡ್ತೇನೆ, ಆಮೇಲೆ ಹೊರಟೋಗ್ಬಿಡ್ತೇನೆ, ಸರಿನಾ? ಅಲ್ಲಿ ಏನಿದೆ ಅಂದ್ರೆ, ಈ ಮನುಷ್ಯನ ಜೊತೆಯಲ್ಲಿ ಹೋಗುವಿಯಾ ಹೇಳ್ರಿ. ತಂದೆ ತಾಯಿ ಕೇಳ್ತಾ ಇದ್ದಾರೆ ತಮ್ಮ ಮಗಳಿಗೆ, ಆ ಹುಡುಗಿಗೆ ಮದುವೆ ಆಗ್ಲಿಲ್ಲ, ಅವ್ರು ಕೇಳ್ತಾ ಇದ್ದಾರೆ, ಅಮ್ಮ ಈ ಮನುಷ್ಯನ ಜೊತೆಗೆ ನೀನು ಹೋಗುವಿಯಾ ಅಂತ ಪ್ರಶ್ನೆ ಕೇಳಿದ್ರು. ಹುಡುಗಿ ಹೇಳ್ತಾಳೆ, ಹೋಗ್ತೇನೆ. ಹೇಳಿ, ಹೋಗ್ತೇನೆ. ಇದೇ ಮದುವೆ, ಇದು ಬಿಟ್ಟು ಬೇರೆ ಏನಿಲ್ಲ. ನಾನು ನನ್ನ ಮಗಳಿಗೆ ಕೇಳಬೇಕು, ನೀನು ಈ ಹುಡುಗನ ಜೊತೆಗೆ ಹೋಗ್ತೀಯಾ ಅಂತ ಒಂದು ದಿವಸ ನಾನು ಕೇಳ್ತೇನೆ. ಅವಳು ಹೋಗ್ತೇನೆ ಡ್ಯಾಡಿ ಅಂದ್ರೆ ನಾನು ಅಂತೇನೆ ಗುಡ್ ಬಾಯ್. ಗುಡ್ ಬಾಯ್ ಅಂದ್ರೆ ಶಾಶ್ವತವಾಗಿ ಹೋಗಿ ನಿನ್ನ ಮನೆಯನ್ನು ನೋಡ್ಕೊ, ಹೋಗಿ ಬಾ ಅಂತ ನಾನು ಯಾವತ್ತೂ ಹೇಳಲ್ಲ. ದಟ್ ಈಸ್ ಅ ಬೈಬಲ್. ಯಾರಿಗೆ ಬೈಬಲ್ ಗೊತ್ತಿಲ್ವೋ, ದೇವರ ವಾಕ್ಯ ಗೊತ್ತಿಲ್ವೋ, ಅವರ ಕುಟುಂಬದಲ್ಲಿ ಅನೇಕ ಸಮಸ್ಯೆ ಇರ್ತದೆ. ದೇವರ ವಾಕ್ಯ ಯಾರಿಗೆ ಸರಿಯಾಗಿ ಗೊತ್ತಿರ್ತದೋ ಅವರ ಮನೆಯಲ್ಲಿ ಪ್ರೀತಿ, ತಾಳ್ಮೆ, ನೆಮ್ಮದಿ ಇರ್ತದೆ. ಆಶೀರ್ವಾದ ಅಂದ್ರೆ ನಮಗೆ ಬರೇ ಬಂಗಾರ, ದುಡ್ಡು ಇದು ಏನು ಬೇಕಾಗಿಲ್ಲ. ಇದಿಲ್ದೇನೆ ನಮ್ಮ ಮನೆಗಳಲ್ಲಿ ಪ್ರೀತಿಯಿಂದ, ತಾಳ್ಮೆಯಿಂದ, ನೆಮ್ಮದಿಯಿಂದ, ಸಂತೋಷದಿಂದ, ಸಮಾಧಾನದಿಂದ ಇರಲಿಕ್ಕೆ, ಜೀವನ ಮಾಡಲಿಕ್ಕೆ ದೇವರ ವಾಕ್ಯ ನಮಗೆ ಕಲಿಸಿ ಕೊಡುತ್ತದೆ. ಹಲ್ಲೆಲೂಯಾ. ನನಗೆ ಮದುವೆಯಾಗಿ 21 ವರ್ಷ ಸ್ಟಾರ್ಟ್ ಆಗ್ತದೆ. ಯಾವತ್ತೂ ಈ ಬೆಳ್ಳಿ ಬೇಕು, ದುಡ್ಡು ಬೇಕು, ಬಂಗಾರ ಬೇಕು ಅಂತ ನಾವು ಹಿಂದೆ ಬೀಳಲ್ಲ. ತಾನಾಗೆ ತಾನು ಅದು ಬರ್ತಾ ಇದೆ. ನಾವು ದೇವರ ವಾಕ್ಯ ಹಿಂದೆ ಓಡ್ತಾ ಇದ್ದೀವಿ, ಅದು ನಮ್ಮ ಹಿಂದೆ ಓಡ್ತಾ ಇದೆ. ನಾನು ಎಲ್ಲಿ ಕಾಣಿಕೆಯನ್ನು ತಗೊಳ್ಳಲ್ಲ. ನಿಮ್ಮ ಪಾಸ್ಟರ್ ಅವಾಗ ಬಲವಂತವಾಗಿ ಕೊಡ್ತಾರೆ. ಏನು ಬಂದ್ರೂ ನೇರವಾಗಿ ಬರಲಿ, ದೇವರ ಕಡೆಯಿಂದ ಬರಲಿ. ಹಲ್ಲೆಲೂಯಾ. ಅದೊಂಥರ ವಿಶ್ವಾಸ. ನನಗೆ ಪುಸ್ತಕಗಳು ಖರೀದಿ ಮಾಡಲಿಕ್ಕೆ ತಿಂಗಳಿಗೆ ಬೇಕು, ಒಂದು 5-10 ಸಾವಿರ ಬೇಕು ಒಂದು ತಿಂಗಳಿಗೆ. ಯಾಕಂದ್ರೆ ನನ್ನ ಸೇವೆ ಬರೀ ಓದುವುದೇ, ಬೇರೆ ಏನೂ ಇಲ್ಲ. ಯಾರಿಗೂ ಲೆಕ್ಕ ಕೊಡಂಗಿಲ್ಲ, ಏನಿಲ್ಲ. ಬರೀ ನನ್ನ ಮನೆಯಲ್ಲಿ ಕುತ್ಕೊಳ್ಬೇಕು, ಓದ್ತಾ ಇರೋದೇ ನನ್ನ ಸೇವೆ. ಇವಾಗ ಬೈಬಲ್ ಎಲ್ಲ ಮುಚ್ಚಿದ್ದೀರಾ? ನಾನು ಒಂದು ಕತೆ ನಿಮ್ಗೆ ಹೇಳ್ತೇನೆ, ಆ ಸ್ಟೋರಿ ಹೇಳ್ತೇನೆ. ಈ 24ನೇ ಅಧ್ಯಾಯದಲ್ಲಿ ಏನಿದೆ ಎಂಬುದಾಗಿ ನಾನು ಹೇಳ್ತೇನೆ. ಆದಿಕಾಂಡ, ಚಲಪತಿ ಅವ್ರು ಕೇಳ್ತಾ ಇದ್ದೀರಾ? ಆದಿಕಾಂಡ 1ನೇ ಅಧ್ಯಾಯದಲ್ಲಿ 31 ವಚನ ಇದೆ. ಎಷ್ಟು ವಚನ? ಅಲ್ಲಿ ದೇವರು ಸೃಷ್ಟಿ ಬಗ್ಗೆ, ಸೂರ್ಯ, ಚಂದ್ರ, ನಕ್ಷತ್ರ, ಮೀನು, ಮನುಷ್ಯರ ಬಗ್ಗೆ ಎಲ್ಲವೂ 31 ವಚನದಲ್ಲಿ ಮಾಡಿ ಮುಗಿಸಿಬಿಟ್ಟು. ಆದರೆ ಕುಟುಂಬ ಬಂದಾಗ ಇಲ್ಲಿ ನೋಡಿದ್ರೆ 67 ವಚನ ಇದೆ. ಎಷ್ಟು ವಚನ? 67. ಅಂದ್ರೆ ಸೃಷ್ಟಿಗಿಂತ ದೇವರು ಜಾಸ್ತಿಯಾಗಿ ಯಾರ ಬಗ್ಗೆ ಮಾತಾಡ್ತಾರೆ? ಕುಟುಂಬ ಬಗ್ಗೆ ಮಾತಾಡ್ತಾರೆ. ನೋಡ್ರಿ, ಸೂರ್ಯ ಆಯ್ತು, ಅದಲ್ಲೇ ಇದೆ, ಅದಕ್ಕೇನು ಸಮಸ್ಯೆ ಇಲ್ಲ. ಅದ್ರ ಸಮಸ್ಯೆ ಇರೋದೆಲ್ಲ ಯಾರಲ್ಲಿ? ನನ್ನಲ್ಲಿ. ನಮ್ಮಲ್ಲಿ ಅಂದ್ರೆ ಬಂತು ಪ್ರಾಬ್ಲಮ್. ಯಾರಲ್ಲಿ ಬಂತು? ನನ್ನಲ್ಲಿ ಅಂದ್ಬಿಟ್ರೆ ಪ್ರಾಬ್ಲಮ್ ಏನಾಗ್ಬಿಡ್ತದೆ? ಸಾಲ್ವ್ ಆಗ್ಬಿಡ್ತದೆ. ಅಂದ್ರೆ ಜಸ್ಟ್ ಒಂದು ಹಿಂಟ್ ಕೊಡ್ತಾ ಇದ್ದೇನೆ. ಸೃಷ್ಟಿ ಮಾಡಲಿಕ್ಕೆ ದೇವರಿಗೆ 31 ವಚನದಲ್ಲಿ ಹೇಳ್ಬಿಟ್ರು.
ಆದರೆ ಕುಟುಂಬ ಬಗ್ಗೆ 67 ವಚನ ಹೇಳ್ತಾ ಇದ್ದಾರೆ. ಒಂದು ಪುಸ್ತಕದಲ್ಲಿ ಬರೆದಿತ್ತು, ಚೆನ್ನಾಗಿ ಕೇಳ್ರಿ. ಒಂದು ವರ್ಷಕ್ಕೆ 365 ದಿನಗಳಲ್ವಾ, ಆದರೆ ಮದುವೆ ಆದವ್ರ ಮನೆಯಲ್ಲಿ ಒಂದು ವರ್ಷಕ್ಕೆ 300 ದಿನ ಜಗಳ ಇರ್ತದೆ. ಎಷ್ಟು ದಿನ? 300 ದಿನ ಜಗಳ ಇರ್ತದೆ. ವರ್ಷಕ್ಕೆ 366 ದಿನ. ಈ 66 ಒಳ್ಳೆ ದಿನಕ್ಕಾಗಿ 300 ದಿವಸ ನಾವು ಜಗಳ ಮಾಡಿಕೊಂಡು 365 ದಿನ ಒಂದು ವರ್ಷಕ್ಕೆ. ಅದರಲ್ಲಿ ಜಗಳ ಮಾಡೋದೆಷ್ಟು? ಗಂಡ ಹೆಂಡತಿ 300 ದಿನ. ಈ 65 ಒಳ್ಳೆ ದಿನಕ್ಕಾಗಿ ನಾವು ಮದುವೆ ಮಾಡಿಕೊಳ್ಬೇಕೆಂಬುದಾಗಿ ಇವಾಗಿರುವಂತ ಸಂತತಿ ಏನ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ನಿಜವಾ ಸುಳ್ಳ ಅಂತ ಇದು ಕಂಡುಹಿಡಿಬೇಕಲ್ಲ. ಇವಾಗ ನನ್ನ ಮೇಲೆ ನಾನು ಪರೀಕ್ಷೆ ಮಾಡಬೇಕೆಂಬುದಾಗಿ ಕೆಲವು ದಿನ ನಾನು ಮನೆಯಲ್ಲಿ ನನ್ನ ಬಗ್ಗೆ ನಾನು ಪರೀಕ್ಷೆ ಮಾಡಿದೆ. ಡೈಲಿ ಜಗಳ. ಏನು? ನನ್ನ ಮನೆಯಲ್ಲಿ ಡೈಲಿ ಗಲಾಟೆ. ಆ ಮಗು ಮಾತು ಕೇಳಿಲ್ಲ, ಅದಕ್ಕೊಂದು ಗಲಾಟೆ. ನಮ್ಮ ಅತ್ತೆ ಏನೋ ಮಾತು ಕೇಳಿಲ್ಲ, ಅದಕ್ಕೊಂದು ಚಿಕ್ಕ ಚಿಕ್ಕದು. ಅವಾಗ ನಾನು ಹೇಳಿದೆ, ಇದು ನಿಜ, ಯಾರೋ ಬರೆದವರು ಮುಖ್ಯ ಬರ್ದಿಲ್ಲ, ಇದು ನಿಜ, ಇದರಿಂದ ನಾನು ಕಲಿಬೇಕು. ದೇವರೇ, ಈ 65 ದಿನಗಳು ನಮ್ಮ ಮನೆಯಲ್ಲಿ ಚಿಕ್ಕ ಗಲಾಟೆ ಇರಲಿ, ಆದರೆ 300 ದಿವಸ ನನ್ನ ಮನೆಯಲ್ಲಿ ಸಮಾಧಾನ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಅದರ ಪ್ರಕಾರವಾಗಿ ನಾನು ಜೀವನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆಯಲ್ಲಿ ಜಗಳ ಇರಬಾರ್ದು. ದೇವರು ಕೊಟ್ಟಂತ ನಮ್ಮ ಮನೆ. ನಾನು ಯಾವಾಗಲೂ ನಮ್ಮ ಮನೆ ಗೋಡೆ ಹಿಡಿದು ಆ ಗೋಡೆ ಹಿಡಿದು, ದೇವರೇ, ಈ ಮನೆ ನೀನು ನನಗೆ ಕೊಟ್ಟಿದ್ದೆ, ನನ್ನ ನಂಬಿ ಈ ಮನೆ ಕೊಟ್ಟಿದ್ದೆ, ಈ ಮನೆಯಲ್ಲಿ ನಿನ್ನ ಪ್ರಸನ್ನತೆ ಇರಬೇಕೆಂಬುದಾಗಿ ನನಗೆ ಕೊಟ್ಟಿದ್ದೆ. ಈ ಮನೆಯಲ್ಲಿ ಯಾವತ್ತು ದೇವರೇ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಲ್ಲ. ಈ ಮನೆಯಲ್ಲಿ ಗಲಾಟೆ ಆಗಬಾರ್ದು, ಜಗಳ ಆಗಬಾರ್ದು. ದೇವರೇ, ಈ ಒಂದು ಮನೆ ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ. ಇದೇ ಥರ ಇನ್ನೊಂದು 4-5 ಮನೆ ಕೊಟ್ಟರು ದೇವ. ಆ 4-5 ಮನೆಯಲ್ಲಿ ನಿನ್ನ ನಾಮವನ್ನು ನಾನು ಘನಪಡಿಸ್ತೇನೆ. ಆಮೇಲೆ ಅಷ್ಟೇ. ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ. ನಮ್ಮ ತಾಯಿ ಬಗ್ಗೆನೂ ಮಾತಾಡಲ್ಲ. ಅವರು ಅವ್ರ ಮನೆಯಲ್ಲಿದ್ದಾರೆ. ಸೇವೆ ಮಾಡಿದ್ರೆ ಇಲ್ಲೇ ಮುಗಿದೋಯ್ತು. ನಾನು ಮನೆಗೆ ಇಲ್ಲಿ ಏನು ಮಾಡಿದೆ ಅಂತ ಹೇಳಲ್ಲ, ಅವ್ರು ಕೇಳಲ್ಲ, ಕೇಳಿದ್ರು ನಾನು ಹೇಳಲ್ಲ. ನಮ್ಮ ಕುಟುಂಬದಲ್ಲಿ ಲಿಮಿಟ್ಸ್ ಇದೆ. ನಮ್ಮ ಹೆಂಡತಿಗೆ ಹೇಳ್ತೇನೆ, ನೀನು ಈ ಮನೆಯ ಯಜಮಾನಿ. ಏನು? ಮನೆಯ ಯಜಮಾನಿ. ನೀನು ತಟ್ಟೆಯಲ್ಲಿ ಮಣ್ಣಾಕಿ ನನ್ನ ಕೊಟ್ರು ನಾನು ಆ ಮಣ್ಣನ್ನು ಊಟ ಅಂತ ಸಮಾಧಾನವಾಗಿ ಸಂತೋಷದಿಂದ ಪ್ರೀತಿಯಿಂದ ತಿಂದು ನಾನು ಕೈ ತೊಳ್ಕೊಂಡು ಹೇಳ್ತೇನೆ. ನಾನು ಯಾವತ್ತೂ ನಿನಗೆ ಪ್ರಶ್ನೆ ಹಾಕಲ್ಲ, ಯಾಕೆ ನೀನು ನನಗೆ ಮಣ್ಣು ಕೊಟ್ಟಿ ತಿನ್ಲಿಕ್ಕೆ ಅಂತ. ಅದು ನಿನ್ನ ಜವಾಬ್ದಾರಿ. ದೇವರು ಕೊಟ್ಟಂತ ಈ ಮನೆಯಲ್ಲಿ ಅದು ನಿನ್ನ ಜವಾಬ್ದಾರಿ. ದೇವರು ಕೊಟ್ಟಂತ ನನ್ನ ಜವಾಬ್ದಾರಿ. ನಾನು ಸೇವೆ ಮಾಡ್ತೇನೆ, ಎಲ್ಲಿ ಹೋಗ್ತೇನೆ, ಯಾವಾಗ ಬರ್ತೇನೆ, ಎಷ್ಟು ಗಂಟೆ ಓದ್ತೇನೆ ಅಂತ ನೀನು ನನಗೇನು ಮಾಡಬಾರ್ದು, ಪ್ರಶ್ನೆ ಮಾಡಬಾರ್ದು. ಮನೆಯಲ್ಲಿ ಇರ್ತೇನೆ ಆಲ್ಮೋಸ್ಟ್ 90%. ಆದರೆ ನಾನು ನನ್ನ ಪುಸ್ತಕ, ನನ್ನ ಚೇರು, ನನ್ನ ಟೇಬಲೇ ಇರ್ತದೆ, ಆ ಕಡೆ ಹೋಗಲ್ಲ. ನಿನ್ನ ಜವಾಬ್ದಾರಿಯನ್ನು ನೀನು ಚೆನ್ನಾಗಿ ಮಾಡು, ನನ್ನ ಜವಾಬ್ದಾರಿಯನ್ನು ನಾನು ಚೆನ್ನಾಗಿ ಮಾಡ್ತೇನೆ. ನಮ್ಮಿಬ್ಬರ ಜವಾಬ್ದಾರಿಯಿಂದ ಆ ದೇವರ ನಾಮ ಮಹಿಮೆ ಹೊಂದಲಿ. ಯಾರನ್ನು ಒಳಗೆ, ಮನೆ ಒಳಗೆ, ಆಚೆ ಇಲ್ಲ, ಯಾರಿಗೂ ತೋರಿಸ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮಿಬ್ಬರ ಜೀವಿತದಿಂದ ಯಾರ ನಾಮ ಮಹಿಮೆ ಆಗಬೇಕು? ದೇವರ ನಾಮ ಮಹಿಮೆ ಆಗುವುದಾದರೆ ಆ ಸರ್ವಶಕ್ತನಾದ ದೇವರು ನಮ್ಮನ್ನು ಪೋಷಿಸ್ತಾನೆ, ನಮ್ಮನ್ನು ಕಾಯ್ತಾನೆ, ನಮ್ಮನ್ನು ಕಾಪಾಡ್ತಾನೆ. ಹೋದ ವಾರ ನಾವು ಕುಟುಂಬವಾಗಿ ನಮ್ಮ ಮನೆಯಿಂದ ಶಿವಾಜಿನಗರ ಅಂತ ಇದೆ ಹೋಗ್ತಾ ಇದ್ದೀವಿ. ಹಳೆ ಗಾಡಿ ಮಾರುತಿ ವ್ಯಾನಲ್ಲಿ ಪಕ್ಕಂತ ಹೊಗೆ ಬಂದ್ಬಿಡ್ತು. ನಮ್ಮ ಮಗಳು ಹಿಂದೆ ಕುಂತು, ಡ್ಯಾಡಿ ಡ್ಯಾಡಿ ಹೊಗೆ ಬರ್ತಾ ಇದೆ, ಬೆಂಕಿ ತಾಗ್ತದೆ ಅಂದ ತಕ್ಷಣ ಗಾಡಿ ನಿಲ್ಲಿಸ್ಬಿಟ್ಟು ಪಕ್ಕದಲ್ಲಿ ನಮ್ಮ ಹೆಂಡತಿ ಇದ್ರು, ಅವ್ರನ್ನ ಹಿಂದೆ ಹೋಗ್ಬಿಡಮ್ಮ ಅಂತ ಹೋದ್ರು. ನಮ್ಮ ಮಗನಿಗೆ ಹೇಳಿದೆ, ಒಂದು ವೇಳೆ ಗಾಡಿಯಲ್ಲಿ ಬೆಂಕಿ ತಾಗಿದ್ರೆ ನೀವು 3 ಜನ ಆಚೆ ಹೋಗ್ಬಿಡ್ರಿ, ನನ್ನ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಯಾರ ಬಗ್ಗೆ? ನನ್ನ ಬಗ್ಗೆ ಬೇಗ, ನೀವು ಗಾಡಿಯಿಂದ ಜಂಪ್ ಮಾಡಿಬಿಡಿ ಎಂಬುದಾಗಿ ನನ್ನ ಮಗನಿಗೆ ಹೇಳಿದೆ. ನಿಧಾನವಾಗಿದ್ದ ಗಾಡಿ ತಿರುಗಿಸಿ ಹೇಳಿದೆ, ದೇವರೇ, ನಿಜವಾಗಿ ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ನನಗೆ ಗಾಡಿ ಬೇಕು, ಬೇರೆದು ಇದೆ, ಅದು ಸೇವೆಗೆ, ಮನೆ ಕೆಲಸಕ್ಕೆ, ಮೊಟ್ಟೆ ತರಕಾರಿ ತರಲಿಕ್ಕೆ ಗಾಡಿ ಬೇಕು. ಯಥಾರ್ಥವಾಗಿ ಮಾಡ್ತಾ ಇದ್ದೇನೆ, ನನ್ನ ಪ್ರಾರ್ಥನೆ ನಿನಗೆ ಕೇಳಿದ್ದಿ, ಆಮೇನ್. ಏನೋ ಆಮೇನ್ ಅಂತ ಅವ್ರಿಗೆ ಮನೆಗೆ ಬಿಟ್ಬಿಟ್ಟು ಮಾರನೇ ದಿವಸ ಆ ಗಾಡಿ ತಗೊಂಡು ಬಿಟ್ಬಿಟ್ಟು
ಹೊಸ ಗಾಡಿ ಬುಕ್ ಮಾಡಿದ್ದೇನೆ, ಇವತ್ತಿಲ್ಲ ನಾಳೆ ಮನೆ ಮುಂದೆ ಬರ್ತದೆ. ಅಲ್ಲೂಯ, ದುಡ್ಡು ಹೆಂಗ್ ಬರ್ತದೆ ಅದು ನನಗೆ ಬೇಕಾಗಿಲ್ಲ, ಅದು ನನ್ನ ಸಮಸ್ಯೆ ಅಲ್ಲ, ದಟ್ ಈಸ್ ಹಿಸ್ ಪ್ರಾಬ್ಲಮ್. ಈ ಪ್ರಾರ್ಥನೆ ನನ್ನ ಮಕ್ಕಳಿಗೆ ಹೇಳಿದೆ. ನನ್ನ ಮಗಳು ಕೇಳಿದ್ರು, ಡ್ಯಾಡಿ ಇಷ್ಟೇ ಸಾಕಾ? ಕಾರ್ಗೆ ಅಷ್ಟೇ ಪ್ರಾರ್ಥನೆ ಸಾಕಮ್ಮ, ಒಂದು ಗಾಡಿಗೆ ಅಷ್ಟೇ ಪ್ರಾರ್ಥನೆ, ಅದಕ್ಕಾಗಿ ಉಪವಾಸ ಮಾಡೋದು ಬೇಕಾಗಿಲ್ಲ. ಅದು ಮೆಟಲ್, ಅದು ಸ್ಟೀಲ್, ಕಬ್ಬಿಣದಿಂದ ಮಾಡಿದ್ದು, ಅದಕ್ಕೆ ಅಷ್ಟೇ ಪ್ರಾರ್ಥನೆ ಸಾಕಂತ ಹೇಳ್ಬಿಟ್ಟೆ. ಇವಾಗ ಗಾಡಿ ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ದೇವರ ಮುಂದೆ ಯಥಾರ್ಥವಾಗಿರುವುದಾದ್ರೆ ನಮ್ಮ ದೇವರು ನಮ್ಗೇನು ಮಾಡ್ತಾನೆ? ಸಹಾಯ ಮಾಡ್ತಾನೆ. ಯಾವಾಗ ನಮಗೆ ಏನು ಬೇಕು, ಯಾವಾಗ ನಮಗೆ ಏನು ಬೇಕು ಅದನ್ನು ನಮಗೆ ಕೊಡ್ತಾನೆ. ಹಿ ವಿಲ್ ಗಿವ್ ವಾಟ್ ವಿ ನೀಡ್. ದೇವರೇ, ಇವತ್ತಿನ ಆಹಾರ ನಮಗೆ ನೀನು ಒದಗಿಸು. ಆಹಾರ ಅಂದರೆ ಸ್ವಲ್ಪ, ಇಲ್ಲಿ ತನಕ ಅಲ್ಲ, ಸ್ವಲ್ಪ ಸ್ವಲ್ಪ. ಟುಡೇ, ಇವತ್ತು ಒಂದು ಡೈಲಿ ಬ್ರೆಡ್, ಇವತ್ತಿನ ಆಹಾರ ನಮಗೆ ನೀನು ಅನುಗ್ರಹಿಸು. ಅಷ್ಟು ಮಾತ್ರವಲ್ಲ, ಕುಟುಂಬ ಆಗಬೇಕಂದ್ರೆ ತಂದೆ ತಾಯಿಗಳಿಗೆ ಪ್ಲಾನ್ ಇರಬೇಕು. ನಾನು ಒಂದು 70 ವರ್ಷ ಜೀವನ ಮಾಡ್ತೇನೆ. ಎಷ್ಟು ವರ್ಷ ಹೇಳ್ರಿ? ಈ 70 ವರ್ಷದಲ್ಲಿ ನಾನು ಹೆಂಗಿರ್ಬೇಕು, ನಾನು ಯಾವ ರೀತಿಯಲ್ಲಿ ಇರಬೇಕು, ಈ 70 ವರ್ಷ ಆದಾಗ ನನಗೆ ಎಷ್ಟು ಮನೆಗಳಿರಬೇಕು, ನನ್ನ ಕೈಯಲ್ಲಿ ಎಷ್ಟು ದುಡ್ಡು ಇರಬೇಕು, ನನ್ನ ಮಕ್ಕಳಿಗೆ ಯಾವ ತರಬೇತಿ ಕೊಡಬೇಕು, ನಾನು ನನ್ನ ಹೆಂಡತಿ ಯಾವ ಪೊಸಿಷನಲ್ಲಿ ಇರಬೇಕು, ಯಾವ ಊರಲ್ಲಿರಬೇಕು, ಯಾವ ಗ್ರಾಮದಲ್ಲಿರಬೇಕು, ಯಾವ ಸಭೆಯಲ್ಲಿ ಮೆಂಬರ್ ಆಗಿರಬೇಕು, ಎಂಥವ್ರು ನಮಗೆ ಫ್ರೆಂಡ್ಸ್ ಬೇಕು, ನನಗೆ ಎಂಥವ್ರು ನನಗೆ ಫ್ರೆಂಡ್ಸ್ ಬೇಕು, ಯಾರ ಮನೆಗೆ ಹೋಗಬೇಕು, ಯಾರ ಮನೆಗೆ ಹೋಗಬಾರ್ದು, ಯಾರ ಜೊತೆಗೆ ಮಾತಾಡಬೇಕು, ಯಾರ ಜೊತೆಗೆ ಮಾತಾಡಬಾರ್ದು, ಎಲ್ಲಿ ನಿಲ್ಲಬೇಕು, ಎಲ್ಲಿ ನಿಲ್ಲಬಾರದು, ಏನು ಬಟ್ಟೆ ಹಾಕಬೇಕು, ಯಾವ ಬಟ್ಟೆ ಹಾಕಬಾರ್ದು ಎಂಬುದಾಗಿ ಎಲ್ಲದರ ಬಗ್ಗೆ ಮಾಹಿತಿ ಇರಬೇಕು. ನಾನು ಸೇವೆ ಮಾಡ್ತೇನೆ 30 ವರ್ಷದಿಂದ. ಅವರು ಸರಿ ಇಲ್ಲ, ಅವರ ಜೀವಿತದಲ್ಲಿ ದೇವರ ಭಯ ಇಲ್ಲ ಎಂಬುದಾಗಿ ನನಗೆ ಗೊತ್ತಾದರೆ, ಅವರು ನನಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂದರೆ ಅವ್ರ ಜೊತೆಗೆ ನಾನು ಹೋಗಲ್ಲ, ಅವ್ರು ಮಾತಾಡಲ್ಲ, ಹೇಳ್ಬಿಡ್ತೇನೆ ನೀವು ದೂರ ಹೋಗ್ಬೇಡಿ ಅಂತ. ನಿಮ್ಮಿಂದ ನಾನು ದೇವರ ಮಹಿಮೆಯನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನಾನು ಬಡವನಾಗಿದ್ದರೂ ದೇವರ ಮಹಿಮೆಯಲ್ಲಿ ನಾನು ಜೀವನ ಮಾಡ್ತೇನೆ. ನನ್ನಿಂದ ದೇವರ ನಾಮ ಮಹಿಮೆ ಆಗ್ತದೆ. ಅದು ನನ್ನ ತಾಯಿನೇ ಇರ್ಬೋದು, ಯಾರೇ ಇರ್ಬೋದು. ಸರಳವಾಗಿ ಇರಬೇಕು ನಮ್ಮ ಜೀವಿತದಲ್ಲಿ. ಈ ಎಲ್ಲ ಮಾಹಿತಿ ಇಟ್ಟುಕೊಂಡು ಅದರ ಮೇಲೆ ನಮ್ಮ ಪುನಾದಿಯನ್ನು ಕಟ್ಟಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮ್ಗೆ ಹೇಳೋದು? ಮದುವೆ ಆದ್ರೂ ಎಷ್ಟು ಖರ್ಚು ಮಾಡಬೇಕು? ಡೆಕೋರೇಷನ್ ಬೇಕಾ? ಡೆಕೋರೇಷನ್ ಬೇಕಾ? ಯಾರು ಡೆಕೋರೇಷನ್ ನೋಡಲ್ಲ ಈ ಕಾಲದಲ್ಲಿ? ಯಾರು ನೋಡಲ್ಲ. ನಮ್ಮ ತಾಯಿ ಕಾಲದಲ್ಲಿ 1,000 ರೂಪಾಯಿ ಶರ್ಟ್ ಬೇಕಾ? ಹಾಕವ್ರು ಹಾಕ್ಲಿ, ನನಗೆ ಬೇಕಾಗಿಲ್ಲ, ನಾನು ಸೇವಕ. 100 ರೂಪಾಯಿ ಶರ್ಟು ಪರವಾಗಿಲ್ಲ. ಒಳ್ಳೆ ಬ್ಯಾಗ್ ಬೇಕಾ ಸೇವೆಗೆ? ಬೇಕಾಗಿಲ್ಲ. ಪ್ಲಾಸ್ಟಿಕ್ ಕವರ್ದು ನನ್ನ ಫ್ರೆಂಡ್ ಡಾನ್ ಕೊಟ್ಟಿದ್ದಾನೆ, ಆ ಬ್ಯಾಗ್ ಬೇಕಾಗಿಲ್ಲ. ನನ್ನ ಬ್ಯಾಗ್ ಯಾರು ನೋಡ್ಲಿಕ್ಕೆ ಬರ್ತಾ ಇಲ್ಲ. ದೇವರ ನಾಮ ಘನಪಡಿಸ್ಲಿಕ್ಕೆ, ಮಹಿಮೆ ಪಡಿಸ್ಲಿಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ. ನಾವು ಎಷ್ಟು ಸರಳವಾಗಿ ಜೀವನ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಆಚೆ ಊಟ ಮಾಡಬೇಕಾ? ಬೇಕಾಗಿಲ್ಲ. ಬೆಂಗಳೂರಲ್ಲಿ ಫ್ಯಾಷನ್ ಗೊತ್ತಾ ನಿಮಗೆ? ಆಚೆ ಊಟ ಮಾಡೋದು ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಮಾಡೋಣ. ನಾವು ಹೋಟ್ಲಿಗೆ ಹೋಗಿ ದುಡ್ಡು ಕೊಟ್ಟು ಅವನು ಉಳಿದಿದ್ದು ಪಡೆದಿದ್ದು ಹಳೇದು ಕೈ ಕಾಲು ಹಾಕಿದ್ದು ಊಟ ಎಲ್ಲ ನಮ್ಮ ತಟ್ಟೆಗೆ ತಂದಿರ್ತಾನೆ. ನಾವು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಹತ್ರ ಮಾರನೇ ದಿನ ಹೋಗ್ಬೇಕು. ನಾವು ಎಲ್ಲಿ ಹೋಗಲ್ಲ ಆಚೆ. ಮಕ್ಕಳಿಗೆ ಹೇಳ್ತೀವಿ, ಏನು ಬೇಕು ಹೇಳ್ರಿ, ನಾವು ತಂದು ಮಾಡಿಕೊಡ್ತೇವೆ. ಏನು ಬೇಕು ಹೇಳಿ, ಒಟ್ಟಿಗೆ ಕುಟುಂಬವಾಗಿ ನಾವು ಕುಂತು ಅಡುಗೆ ಮಾಡಿ ತಿನ್ನೋಣ. ಆಚೆ ಬೇಡ. ಅವನೇನೇನು ಆಗ್ತಾನೆ ನಮಗೆ ಗೊತ್ತಿಲ್ಲ. ಅವನ ಊಟ ನಾವ್ಯಾಕೆ ತಿನ್ಬೇಕು? ನಮ್ಮ ಮನೇಲಿ ನಾವು ಊಟ ಮಾಡೋಣ. 3,000 ರೂಪಾಯಿ ಹೋಟ್ಲಿಗೆ ನಾವು ಅಲ್ಲಿ ಹಾಕೋದಾದ್ರೆ ಅದೇ 3,000 ರೂಪಾಯಿ ಮಾಂಸ ಇಡೀ ದಿನ ನಾವು ಇಡೀ ವಾರ ತಿನ್ನೋಣ. ಎಷ್ಟು? ಇಡೀ ವಾರ ತಿನ್ನೋಣ. ಈ ರೀತಿಯಾಗಿ ಎಲ್ಲ ಚಿಕ್ಕ ಚಿಕ್ಕ ಬಗ್ಗೆ ನಮಗೆ ಆಲೋಚನೆ ಇರಬೇಕು, ಗಮನ ಇರಬೇಕು. ಸುಮ್ಕೆ ಕುಟುಂಬ ಅಂದ್ರೆ ಆಗಲ್ಲ. ಅದಕ್ಕೆ ದೇವರು 67 ವಚನ ತೆಗೆದುಕೊಂಡು ಅಷ್ಟೊಂದು ಮಾತಾಡಿದ್ದಾರೆ. ಅಬ್ರಹಾಮನ ಬಗ್ಗೆ ನಮಗೆಲ್ಲ ಗೊತ್ತು. ಇವಾಗ ಪ್ರಸಂಗ ಮಾಡ್ತಾ ಇದ್ದೇನೆ, ಚೆನ್ನಾಗಿ ಕೇಳಿ. ದೇವರು 75 ವರ್ಷ ಇದ್ದಾಗ ಅಬ್ರಹಾಮನನ್ನ ಕರೆದ್ರು. ಬಾಪ, ಮನೆ ಬಿಟ್ಟು ಎಲ್ಲ ಬಿಟ್ಟು ನೀನು ಬಾ, ನಾನಿದ್ದೇನೆ ಎಂಬುದಾಗಿ.
ಅಬ್ರಾಹ್ಮನು ಬರುವಂತ ಜಾಗ ತುಂಬಾ ಫಲವತ್ತಾದ ಜಾಗ, ಒಳ್ಳೆ ಬೆಳೆಗಳು, ಅಂದ್ರೆ ರಿಚ್ ಪ್ಲೇಸ್, ಒಳ್ಳೆ ಸಿಟಿ, ಒಳ್ಳೆ ಜಾಗ. ಅವೆಲ್ಲನ್ನು ಬಿಟ್ಟು ದೇವರ ಹಿಂದೆ ಬಂದಾಗ ದೇವರು ಹೇಳ್ತಾ ಇದ್ರೆ, ನಾನು ನಿನಗೆ ಮಗುವನ್ನ ಕೊಡ್ತೇನೆ. ಅಬ್ರಾಹ್ಮನ ನಂಬ್ತಾನೆ. ಸಾರಾಳಿಗೆ ಸ್ವಲ್ಪ ವಿಶ್ವಾಸ ಕಮ್ಮಿ ಅಂತ ಹೇಳ್ತಾರೆ ಜನ, ಪರವಾಗಿಲ್ಲ, ಆ ತಾಯಿನೂ ನಂಬ್ತಾರೆ. ನಮ್ಮ ಗಂಡ ಹೇಳೋದೇ ನಿಜ. ಏಮೇ ಹೆಂಡತಿ ಆ ರೀತಿಯಲ್ಲಿ ಇರ್ಬೇಕು, ಸಪೋರ್ಟ್ ಮಾಡ್ಬೇಕು ಗಂಡಾಗಿ. ನಮ್ಮ ಗಂಡ ಹೇಳಿದ್ದೆಲ್ಲ ರೈಟ್. ರಾಂಗ್ ಇದ್ರೆ ಏನ್ ಮಾಡ್ಬೇಕು? ಅವ್ರು ರಾಂಗ್ ಮಾಡಿದ್ರೆ ನಾವು ಹೇಳಬೇಕು ಬೇರೆಯವ್ರ ಮುಂದೆ, ನಮ್ಮ ಗಂಡ ಏನ್ ಮಾಡಿದ್ರು ಕರೆಕ್ಟ್ ಮಾಡ್ತಾರೆ. ಅವಾಗ ಅವ್ರಿಗೇನಾಗ್ತದೆ, ಎದೆ ದೊಡ್ಡದಾಗ್ಬಿಡ್ತದೆ. ಅಯ್ಯೋ, ಇನ್ಮೇಲೆ ನಾನು ತಪ್ಪು ಮಾಡಬಾರ್ದು, ಯಾಕಂದ್ರೆ ನನ್ನ ಹೆಂಡತಿ ನನ್ನನ್ನು ನಂಬ್ತಾಳೆ, ನಾನು ಕರೆಕ್ಟೇ ಮಾಡಬೇಕು. ನಿಮ್ಮ ಒಂದು ಮಾತು ಅವರನ್ನ ಬಲಗೊಳಿಸ್ತದೆ. ಎಷ್ಟು ಮಾತು? ಒಂದು ಮಾತು. ತಂದೆ ತಾಯಿಗಳು ನಿಮ್ಮ ಹೆಣ್ಮಕ್ಳಿಗೆ ಕಳಿಸಿ ಯಾವ ರೀತಿಯಲ್ಲಿ ಮಾತಾಡ್ಬೇಕಂತ. ಅನೇಕರು ಇವತ್ತು ಒದೆ ತಿನ್ನೋದು ನಿಮ್ಮ ಮಾತಿನಿಂದ, ಬೇರೆಯಿಂದ ಅಲ್ಲ, ಇದರಿಂದ. ಸೌಂಡ್ ಮನೆಯಲ್ಲಿ ಬಂದ್ರೆ ಗಂಡರಿಗೆ ಏನ್ ಬರ್ತದೆ? ಅವ್ರಿಗೆ ಸಿಟ್ಟು ಬರ್ತದೆ. ಮನೆಯಲ್ಲಿ ತಾಳ್ಮೆಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾತಾಡೋದು ಕಲಿಬೇಕು ನಮ್ಮ ಹೆಣ್ಮಕ್ಳು. ಯಾವ ತಾಯಿ ಕಲಿಸಿದ್ದಾರೆ ಹೇಳ್ರಿ ನಿಮ್ಗೆ? ನಮ್ಮ ತಾಯಿ ಮಾತಾಡ್ಲಿಕ್ಕೆ ಕಲಿಸಿದಾರೆ ಅಂತ ಚರ್ಚೆಯಲ್ಲಿ ನಾನು ಕೇಳ್ತಾ ಇದ್ದೇನೆ. ನಮ್ಮ ತಾಯಿ ಪಾಸ್ಟ್ರೆ ನನಗೆ ಸರಿಯಾದ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಕಲಿಸಿದ್ದಾರೆ ಅಂತ ಒಬ್ಬರಾದ್ರೂ ಕೈ ಮೇಲೆ ಮಾಡಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ತಾಯಿಗೆ ಗೊತ್ತಿರ್ತದೆ ಯಾವ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕೆಂಬುದಾಗಿ. ಅದಕ್ಕೆ ಆ ತಾಯಿ ಮನೆಯಲ್ಲಿ ತನ್ನ ಮಕ್ಕಳನ್ನ ಜೋಪಾನ ಮಾಡ್ತಾಳೆ. ಮನಿ ಇಸ್ ನಾಟ್ ಇಂಪಾರ್ಟೆಂಟ್. ಎಲ್ಲ ಟೈಮು ದುಡ್ಡು ಅವಶ್ಯಕತೆ ಇಲ್ಲ. ನಮ್ಗೆ 50 kg ರಾಗಿ ಇದ್ರೆ 4 ವರ್ಷ ಜೀವನ ಮಾಡ್ಬೋದು, ಬೇರೆ ಏನು ಬೇಕಾಗಿಲ್ಲ. ಹೆಂಗ್ ತಿಂತೇವೆ ಅಂದ್ರೆ ನೀರ್ ಜೊತೆಗೆ ತಿಂತೇವೆ, ಅದೇ ಬೇಕಂತ ಏನಿಲ್ಲ. ಜೀವನ ಮಾಡೋದು ನಾವು ಕಲಿಬೇಕು. ಇನ್ನೊಬ್ರದ್ದು ಬೇಡ ನಮ್ಗೆ ದೇವರು ಕೊಟ್ಟಿದ್ದು ನಮ್ಗೆ ಕೊಟ್ಟಿದ್ರಲ್ಲಿ ನಾವು ಉಳಿಸ್ಲಿಕ್ಕೆ ಕಲಿಬೇಕು. 100 ರೂಪಾಯಿ ಸಂಬಳ ಬಂದ್ರೆ 10 ರೂಪಾಯಿ ದೇವರು. ಯಾರ್ದು? 10 ರೂಪಾಯಿ ದೇವರು. ನೋಡಿ, ನಾನು ಸೇವೆ ಮಾಡ್ತೇನೆ, ನಿಮಗೆ ಗೊತ್ತಿದೆ, ನಾನು ಎಷ್ಟೋ ಬೈಬಲ್ ಕೊಡ್ತೇನೆ ಅಲ್ವಾ? ಎಲ್ಲ ಕೊಡ್ತಾ ಇರ್ತೀನಿ. ಯಾರಾದ್ರೂ ಕಾಣಿಕೆ ಕೊಟ್ಟರು ಆ ಕಾಣಿಕೆ ದಾರಿಯಲ್ಲೇ ಕೊಟ್ಟಿರ್ತೀನಿ. ಮನೆಯಲ್ಲಿ ಯಾವತ್ತೂ ದುಡ್ಡು ತಗೊಂಡು ಹೋಗಲ್ಲ ನಾನು, ಸೇವೆ ದುಡ್ಡು. ಅವಾಗ ನಾನು ಹೇಳ್ತೇನೆ ನಮ್ಮ ಮನೆಯಲ್ಲಿ, ಯಾಕೆ ನಾವು ದಶಮ ಭಾಗ ಕೊಡ್ಬೇಕು ಚರ್ಚ್ಗೆ? ನಾನು ಸೇವೆ ಮಾಡ್ತಾ ಇದ್ದೇನೆ, ದೇವ್ರು ಕೊಟ್ಟಿದ್ದೆಲ್ಲ ದೇವ್ರಿಗೆ ಕೊಡ್ತಾ ಇದ್ದೇನೆ, ಯಾಕೆ ನೀನು ಕೊಡ್ತೀಯ ಚರ್ಚ್ಗೆ? ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಹೇಳ್ತಾರೆ, ನಿಮ್ಮ ಸೇವೆ ನೀವು ಮಾಡಿ, ನನ್ನ ಸೇವೆ ನಾನು ಮಾಡ್ತೇನೆ. ಮಿಕ್ಸ್ ಮಾಡಬೇಡಿ, ಏನು ಮಾಡಬೇಡಿ. ಅವಾಗ ಧೈರ್ಯವಾಗಿ ಹೇಳಿದ ತಕ್ಷಣ ನನಗೂ ಭಯ ಬರ್ತದೆ. ಪರವಾಗಿಲ್ಲ ದೇವರೇ, ನಿನ್ನ ಭಯ ನನ್ನ ಹೆಂಡತಿಗೆ ಇದೆ. ನಮಗೆ ಊಟಕ್ಕೂ ಇಲ್ಲ ಅಂದ್ರೆ ಪರವಾಗಿಲ್ಲ, ದೇವರದು ನಾವು ದೇವರಿಗೆ ಕೊಡೋಣ. ಜಾಸ್ತಿ ಬುದ್ಧಿ ವಿವೇಕ ಬೇಕಾಗಿಲ್ಲ, ಸ್ವಲ್ಪ ಇದ್ರೆ ಸಾಕು. ಎಲ್ಲ ಮಾಡ್ಲಿಕ್ಕೆ ನಮ್ಗೆ ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆ ಇದ್ರೆ ದೇವರು ನಮ್ಮ ಕುಟುಂಬಗಳನ್ನ ಚೆನ್ನಾಗಿ ಕಟ್ತಾರೆ. ನಾನಿಲ್ಲಿ ಪ್ರಸಂಗ ಮಾಡ್ತಾ ಇದ್ದೇನೆ, ಗಾಡಿ ತಗೊಂಡೋಗಿ ಮನೆಗೆ ಹೋಗ್ಬೇಕು. ಸಂಜೆ ಹೊಸ ಚರ್ಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮನೆಗೆ ಹೋದ ತಕ್ಷಣ ಮೇಲೆ ಫಸ್ಟ್ಗೆ ಕಿಚನ್ ಅಡಿಗೆ ಮನೆಗೆ ಹೋಗ್ಬಿಟ್ಟು ನೋಡ್ತೇನೆ, ತಟ್ಟೆ ಏನಾದರೂ ಸಿಂಕಲ್ಲಿ ಬಿದ್ದಿದೆ ಅಂತ ಅದೆಲ್ಲ ಕ್ಲೀನ್ ಮಾಡಿಬಿಡ್ತೇನೆ. ಕಸ ಏನಾದರೂ ಗುಡಿಸ್ಬೇಕಂದ್ರೆ ಕರೆಕ್ಟಾಗಿ ಕಸ ಎಲ್ಲ ಗುಡಿಸ್ತೇನೆ. ಏನಾದರೂ ಕೆಲಸ ಇದ್ದರೆ ಎಲ್ಲ ಮಾಡಿಬಿಡ್ತೇನೆ. ಎಲ್ಲ ಕೆಲಸ ಮಾಡಿಬಿಟ್ಟು ಸ್ನಾನ ಮಾಡಿ ತಿರುಗಿ ನಾನು ಬೈಬಲ್ ಇಟ್ಕೊಂಡು ಕೂತ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಇದ್ದಾರೆ, ಹೇಳಲ್ಲ, ಯಾಕೆ ಮಾಡಲಿಲ್ಲ ಅಂತ ಕೇಳಲ್ಲ. ದೇವರು ಇದು ನನ್ನ ಮನೆ, ನನ್ನ ಮನೆಯಲ್ಲಿ ನನ್ನ ಹೆಂಡತಿ, ನನ್ನ ಅತ್ತೆ, ನನ್ನ ಮಕ್ಕಳು ಸುಖವಾಗಿರಬೇಕೆಂಬುದಾಗಿ ದೇವರು ನನಗೆ ಮನೆ ಕೊಟ್ಟಿದ್ದಾರೆ. ಸ್ವಲ್ಪ ಕಷ್ಟ ನನಗಾದರೂ ಪರವಾಗಿಲ್ಲ, ಅವರಿಗೆ ನಾನು ಮಾದರಿ ಆಗಿರಬೇಕೆಂಬುದಾಗಿ ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ತಾನೆ ಇರ್ತೇನೆ. ಎಷ್ಟೋ ರಾತ್ರಿಗಳು ನಾನು ನಿದ್ದೆ ಮಾಡಿದ್ದೇ ಇಲ್ಲ. ಎಷ್ಟೋ ರಾತ್ರಿಗಳು, ಎಷ್ಟೋ ಅಂದರೆ 1-2 ತಿಂಗಳಲ್ಲ, ಎಷ್ಟೋ ವರ್ಷಗಳು. 1 ಅವರ್ 2 ಅವರ್ ಮಾಡಿದರೆ ಎಗುರು ಹೋಯ್ತು ಹಬ್ಬ ಅಂತ. ದೇವರು ಕೊಟ್ಟಂಥ ಕುಟುಂಬವನ್ನು ನಾನು ಕಾಪಾಡ್ಕೊಳ್ಬೇಕು. ಕೇಳ್ತೀನಿ, ಯಾರು ಮನೆಗೆ ಬಂದರು? ಯಾರು ಬರಲ್ಲ ನಮ್ಮ ಮನೆಗೆ, ಯಾರನ್ನ ಇನ್ವೈಟ್ ಮಾಡಲ್ಲ. ಕೇಳ್ತೇನೆ, ಆದ್ರೂ ಯಾರು ಬಂದರು, ಯಾರು ಹೋದ್ರು, ನೀವೆಲ್ಲೋದ್ರಿ ಅಂತ ಅವ್ರಿಗೆ ಪ್ರಶ್ನೆ ಕೇಳ್ತೇನೆ. ಒಂದು ದಿವಸಕ್ಕೆ ಹೆಣ್ಮಕ್ಳು ಒಂದು 10,000 ಪದ ಮಾತಾಡ್ತಾರೆ. ಎಷ್ಟು ಸಾವಿರ ಪದ? 10,000. ಗಂಡಸರು ಅರ್ಧ ಇಟ್ಕೊಂಡು 5,000 ಪದ ಮಾತಾಡ್ತಾರೆ.
5 ಇಟ್ಕೊಳ್ಳೋಣ. ಇವಾಗ ನಾನು 5,000 ಮಾತಾಡ್ಬಿಟ್ಟು ಮನೆಗೆ ಹೋಗ್ತೇನೆ, ಸುಸ್ತಾಗ್ಬಿಡ್ತದ ನನಗೆ. ಇವಾಗ ನಮ್ಮ ಹೆಂಡತಿ ರೆಡಿ ಆಗಿರ್ತಾರೆ, ಯಾವಾಗ ಬರ್ತಾರೆ ನನ್ನ ಮಾತು ಕೇಳಬೇಕಂತ. ಅವಾಗ ನಾನು ಹೋಗಿ ಪ್ರಶ್ನೆ ಕೇಳ್ತೇನೆ, ಏನು ಮಾಡಿದ್ಯಮ್ಮ ಇವತ್ತು, ಚರ್ಚಿಗೆ ಹೋದ್ರಾ, ಈ ಥರ 10-20 ಪ್ರಶ್ನೆ ಕೇಳಿಬಿಟ್ಟು ಅವ್ರ 10,000 ಪದಗಳ ಅವರ ಬಾಯಿಂದ ತೆಗೆದು ಬಿಡ್ತೇನೆ. ಅವಾಗ ಅವ್ರಿಗೇನಾಗ್ತದೆ, ಸುಸ್ತಾಯ್ತ್ರಿ, ಸ್ವಲ್ಪ ರೆಸ್ಟ್ ಮಾಡ್ಕೋಬೇಕು. ಒಂದು ವೇಳೆ ನಾನು ಕೇಳಲಿಲ್ಲ ಅಂದರೆ, ನಮ್ಮ ಗಂಡ ಯಾವತ್ತು ನನ್ನ ಮಾತು ಕೇಳ್ತಾ ಇಲ್ಲ, ಅದು ಆ ದೇವರು ಕೊಟ್ಟಂತ ಒಂದು ಕಲೆ, ಮಾತಾಡಲೇಬೇಕು. ಯಾರು ನನ್ನ ಮಾತು ಕೇಳ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಮಾತು ಕೇಳ್ತಾ ಇಲ್ಲ ಅಂತ ಅವ್ರೇನು ಮಾಡ್ತಾರೆ, ಬೇರೆಯವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾರೆ. ಆ ಮಾತಾಡ್ಲಿಕ್ಕೆ ಹೋದಾಗ ಒಂದೊಂದು ಸಾರಿ ಸಿಕ್ಕಾಕೊಳ್ತಾರೆ, ಪ್ರಾಬ್ಲಮ್ ಬರ್ತದೆ. ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದು ಯಾರು? ನಾನು. ನನಗೆ ಇದ್ರ ಬಗ್ಗೆನೇ ಮಾಹಿತಿ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಮತ್ತೆ ಹೆಂಗೆ ನಾನು ಕುಟುಂಬವನ್ನು ಮುಂದೆ ಒರೆಸ್ಕೊಂಡು ಹೋಗೋದು? ಮನೆಗೆ ಹೋದ ತಕ್ಷಣ ಪ್ರಶ್ನೆ ಹಾಕ್ಬೇಕು, ಮಾತು ಕೇಳಬೇಕು. ಅವ್ರಿಗೂ ಗೊತ್ತಾಗ್ತದೆ, ನಿಜವಾಗಿ ನನ್ನ ಗಂಡ ಇಷ್ಟು ಸುಸ್ತಾಗಿ ಬಂದ್ರೂ ನಮ್ಮ ಬಗ್ಗೆ ಚಿಂತೆ ಮಾಡ್ತೀನಿ. ಎಸ್, ಚಿಂತೆ ಮಾಡಲೇಬೇಕು. ದೇವರಿಗೆ ನಾವು ಪ್ರಮಾಣ ಮಾಡಿದ್ದೇವೆ. ಅಬ್ರಹಾಮನು 75 ವರ್ಷ ಆದಾಗ ದೇವರಿಂದ ಹೋಗ್ತಾನೆ. ಎಷ್ಟೋ ಕಷ್ಟ ಬೀಳ್ತಾನೆ. ನಿಮ್ಗೆ ಗೊತ್ತು, ಜೀವನ ಅಂದರೆ ಸುಮ್ಕೆ ಇಲ್ಲ. ಜೀವನ ಅಂದರೆ ಸುಮ್ಕೆ ಇಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಆವಾಗ ದೇವರು ಸ್ವಲ್ಪ ಸ್ವಲ್ಪವಾಗಿ ಅಬ್ರಹಾಮನ ಆಶೀರ್ವಾದ ಮಾಡ್ತಾನೆ. ಒಂದು ದಿನ ದೇವರು ಬಂದು ಅಬ್ರಹಾಮನಿಗೆ ಹೇಳ್ತಾರೆ, ನಿನಗೆ ನಾನು ಮಗುವನ್ನು ಕೊಡ್ತೇನೆ ಅಂದಾಗ ಅಬ್ರಹಾಮನ ಕೆಳಗೆ ಬಿದ್ದು ಹೇಳ್ತಾನೆ, 100 ವರ್ಷದವನಿಗೆ ಮಕ್ಕಳು ಇವಾಗ ಆಗ್ತದ ಅಂತ ಅಬ್ರಹಾಮನು ನಗ್ತಾನೆ ಸಾರಾ ತರ. ಏಮೇ, ಸಾರಾ ಮಾತ್ರ ನಗಲ್ಲ, ಸಾರಾಳಿಗಿರುವಂತ ಅವಿಶ್ವಾಸ ಯಾರಿಗೂ ಇತ್ತು? ಅಬ್ರಹಾಮನಿಗಿತ್ತು. ಆದಿಕಾಂಡ 17ನೇ ಅಧ್ಯಾಯ 17ನೇ ವಚನ ನೀವು ಓದಿದ್ರೆ ಈ ವಾಕ್ಯ ಅದರಲ್ಲಿದೆ. ಆದ್ರೆ ಅನೇಕರು ಪ್ರಸಂಗ ಮಾಡೋದೇನೋ ಸಾರಾಳಿಗೆ ವಿಶ್ವಾಸ ಇರಲಿಲ್ಲ, ಅಬ್ರಹಾಮನಿಗೆ ವಿಶ್ವಾಸ ಇದೆ ಎಂಬುದಾಗಿ ತಪ್ಪಾದ ಪ್ರಸಂಗ ಮಾಡ್ತಾರೆ. ಅದನ್ನ ನೀವು ಕೇಳಿ ಚಪ್ಪಾಳಿ ಹೊಡಿತೀರ. ಬೈಬಲ್ ಓದಬೇಕು. ಯಾರು ಏನೇ ಮಂದಿ ನಿಮ್ಮ ಹತ್ರ ಕಿವಿಯಲ್ಲಿ ಹೇಳಿ ಬೈಬಲ್ ಓದಬೇಕು. ಬೇರೆಯವರ ಮಾತಿಗೆ ನಮ್ಮನ್ನು ನಾವು ಮಾರ್ಕೊಳ್ಳಬಾರದು. ದೇವರ ಮಾತಿಗೆ ನಮ್ಮನ್ನು ನಾವು ತ್ಯಾಗ ಮಾಡಿ ಕೊಡಬೇಕು. ಇದನ್ನು ಓದಬೇಕು. ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆ, ಐಶ್ವರ್ಯ, ನಮ್ಮ ಭಕ್ತಿ ಏನೇನು ಬೇಕು ಇದರಲ್ಲೆಲ್ಲ ಇದೆ. ಇದು ಓದಿದ್ರೆ ನಮಗೆಲ್ಲ ದೇವರು ಒದಗಿಸಿ ಕೊಡ್ತಾರೆ. ದೇವರ ವಾಕ್ಯ, ದೇವರ ವಾಕ್ಯವೇ ದೇವರು. ಅದೇನು ಮಾಡೋದು? ನಮ್ಮ ಅನೇಕ ಕ್ರೈಸ್ತವರಿಗೆ ದೇವರ ವಾಕ್ಯ ಓದೋದು ಬೋರ್ ಹೊಡಿತದೆ. ನಾವು ಓದ್ಲಿಕ್ಕೆ ಆಗಲ್ಲ ಪಾಸ್ಟರ್. ಮೊಬೈಲ್ ಫೋನಲ್ಲಿ ಬೈಬಲ್ ಇದೆ, ದೇಳಿಕೆಯಲ್ಲಿ ಬೆಡ್ ಕೆಳಗೆ ಹಾಕೊಂಡ್ಬಿಟ್ಟು ಮಲಗ್ರಿ. ನಿಮ್ಮ ದೇಹ ಮಲಗಲಿ, ನಿಮ್ಮ ಆತ್ಮ ದೇವರ ವಾಕ್ಯ ಕೇಳಲಿ. ಹಲ್ಲೆಲೂಯಾ. ಏನೋ ಒಂದು ಮಾಡಿ ದೇವರ ವಾಕ್ಯ ಕೇಳ್ರಿ. ಆಮೇಲೆ ಅಬ್ರಹಾಮನಿಗೆ ಮಗು ಆಗ್ತದೆ. ಸಾರಾ 27 ವರ್ಷ, 27 ಅಲ್ಲ 37 ವರ್ಷ ಮಗು ಜೊತೆಗೆ ಬದುಕ್ತಾಳೆ. ಆಮೇಲೆ ಸಾರಾ ಸತ್ತೋಗ್ತಾಳೆ. ಇವಾಗ ಚೆನ್ನಾಗಿ ಕೇಳಿ, ಒಂದು ಹುಡುಗಿ ನನಗೆ ಸೊಸೆ ತೆಗೆದುಕೊಂಡು ಬಾ ಎಂಬುದಾಗಿ ಹೇಳ್ತಾನೆ. ಅವಾಗ ಅಬ್ರಹಾಮ್ ಹೇಳ್ತಾನೆ, ನೀನು ನಿನ್ನ ಕೈ ನನ್ನ ತೊಡೆಯ ಕೆಳಗೆ ಇಡು ಎಂಬುದಾಗಿ ವಾಗ್ದಾನ. ತೊಡೆ ಕೆಳಗಂದ್ರೆ ಆ ಕೆಲಸ ಆಗೋ ತನಕ ನಾನು ನಿನ್ನ ಮುಖ ನೋಡಲ್ಲ. ಅದು ನನ್ನ ಲ್ಯಾಂಗ್ವೇಜ್, ನನ್ನ ಟ್ರಾನ್ಸ್ಲೇಷನು. ನಿಜವಾಗಿ ಹೇಳೋದಾದ್ರೆ ಆ ಕೆಲಸ ಆಗೋ ತನಕ ನಾನು ವಾಪಸ್ಸು ಬರಲ್ಲ. ಮಾತೆ. ಯಾರು ಮಾತಲ್ಲಿ ಶಕ್ತಿ ಇರಲ್ವೋ ಅಂಥವ್ರ ಜೊತೆಗೆ ಸಹವಾಸ ಮಾಡಬಾರ್ದು, ಯಾರೇ ಆಗಿರಲಿ. ಅದು ಪಾಸ್ಟರ್ ಫ್ರಾನ್ಸಿಸೇ ಆಗಿರಲಿ. ಡಬಲ್ ಮಾತಾಡ್ತಾರೆ ಒಂದ್ಸಾರಿ ನೋಡಿ ಅಷ್ಟೇ, 2ನೇ ಚಾನ್ಸ್ ಬೇಡ. ಅವ್ರ ಮಾತಲ್ಲಿ ಸ್ಥಿರವಾಗಿಲ್ಲ ಅಂದ್ರೆ ಅವರಿಂದ ದೂರವಾಗಿರಲಿ. ಅವ್ರು ತಿರುಗಿ ನಿಮ್ಮ ಹತ್ರ ಬರ್ತಾ ಇದ್ರೆ ಅವ್ರಿಗೆ ಹೇಳಿ, ನೋಡ್ರಿ ನಿಮ್ಮಂಥವ್ರ ಜೊತೆಗೆ ಸಹವಾಸ ಮಾಡಲಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ, ನೀವು ನನ್ನಿಂದ ದೂರನೇ ಇರಲಿ. ನಿಜ ಹೇಳೋದ್ರಲ್ಲಿ ತಪ್ಪೇನು ಇಲ್ಲ. ನೋಡ್ರಿ, ನಾವು ಕೆಟ್ಟವ್ರ ಜೊತೆಗಿದ್ರೆ ನಾವು ಕೆಟ್ಟವರಾಗ್ತೀವಿ, ಒಳ್ಳೆಯವ್ರ ಜೊತೆಗಿದ್ರೆ ನಾವೇನಾಗ್ತೀವಿ? ಒಳ್ಳೆಯವ್ರಾಗ್ತೀವಿ. ಯಾವುದು ಓದಿರ್ತಾರೋ ಅಂಥವ್ರ ಜೊತೆಗೆ ನಾವು ಸಹವಾಸ ಮಾಡಿದ್ರೆ ನಮ್ಮ ಮಕ್ಕಳು ನಾವು ಏನಾಗ್ತೀವಿ? ಓದ್ತೀವಿ. ಯಾರು ವಿದ್ಯಾಭ್ಯಾಸ ಇಲ್ಲೋ ಅವ್ರ ಜೊತೆಗೆ ನಾವಿದ್ರೆ ನಾವು ಅವ್ರ ಥರ ಆಗ್ತೀವಿ.
ಅಂದ್ರೆ ವಿದ್ಯಾಭ್ಯಾಸ ಮಾಡಿಲ್ಲ ಅವರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ನಾವು ಚುರುಕಾಗಿರ್ಬೇಕು, ಸ್ಮಾರ್ಟ್ ಆಗಿರ್ಬೇಕು. ದೇವರೇ ನಮ್ಮ ತಂದೆ ತಾಯಿ ಅಲ್ಲಿದ್ರು ಅದಕ್ಕಿಂತ ಮೇಲೆ ಬರಬೇಕು. ಇದರಲ್ಲಿ ದುಡ್ಡಲ್ಲೆಲ್ಲ, ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಯಲ್ಲಿ ನಾನು ಮಾತಾಡಬೇಕಾದ್ರೆ ಜನರು ನನ್ನ ಮಾತಿಗೆ ಮರ್ಯಾದೆ ಕೊಡಬೇಕು. ಅವ್ರಿಗೆ ಗೊತ್ತಾಗ್ಲಿಕ್ಕೆ ನನ್ನ ಬಾಯಿಂದ ನಿಜ ಬರ್ತಾ ಇದೆ, ಸುಳ್ಳು, ಮೋಸ, ಅಕ್ರಮ ಬರ್ತಾ ಇಲ್ಲ ಎಂಬುದು ಅವ್ರಿಗೆ ಗೊತ್ತಾಗ್ಬೇಕು. ಅದು ನಿಜವಾದ ಜೀವಿತ. ಇಲ್ಲಾಂದ್ರೆ ಸುಮ್ಕೆ ಜೀವನ ಮಾಡೋದು, ಸಾಯೋದು, ಅದು ಜೀವಿತವಲ್ಲ. ಸ್ಥಿರವಾಗಿರ್ಬೇಕು. ಅಬ್ರಹಾಮ್ ಹೇಳ್ತಾ ಇದ್ದಾನೆ, ಅವನ ಕೆಲಸ ಮಾಡೋವನಿಗೆ ಹೋಗು, ನನ್ನ ಮಗನಿಗೆ ಮಗಳು ತೆಗೆದುಕೊಂಡು ಬಾ ಎಂಬುದಾಗಿದ್ದಾಗ ಅವನು ಹೇಳ್ತಾನೆ, ಯಜಮಾನನೇ ನಾನು ಹೋಗ್ತೇನೆ, ಆದ್ರೆ ಆ ಹುಡುಗಿ ನಮ್ಮ ಮನೆಗೆ ಬರಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಅಬ್ರಹಾಮ್ ಹೇಳ್ತಾನೆ, ನೀನು ವಾಗ್ದಾನ ಮಾಡಿದ್ಯಲ್ಲ, ಅದರಿಂದ ನೀನು ಮುಕ್ತನಾಗ್ಬಿಡ್ತೀಯ, ನೀನು ಫ್ರೀ ಆಗ್ತೀಯ, ನಿಂದೇನು ತಪ್ಪಿಲ್ಲ. ಆದ್ರೆ ನೀನು ಹೋಗಬೇಕಾದ್ರೆ ನಿನ್ನ ಜೊತೆಗೆ ದೇವದೂತರನ್ನ ಕಳಿಸ್ತಾರಂತ ಅಬ್ರಹಾಮ್ ಹೇಳ್ತಾರೆ. ಅಬ್ರಹಾಮನಿಗೆ ದೇವರ ಮೇಲೆ ಭಕ್ತಿ, ವೈರಾಗ್ಯ, ಪ್ರೀತಿ, ದೇವರ ಭಯ ಆತನಲ್ಲಿತ್ತು. ನಾನು 30 ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ. ಆ ಅಬ್ರಹಾಮಿಗಿರುವ ವಿಶ್ವಾಸ ಯಾವಾಗ ನನಗೆ ಬರ್ತದೆ ಎಂಬುದಾಗಿ ದಾರಿ ನೋಡ್ತಾ ಇದ್ದೇನೆ. ಯಾರಿಗಿರುವಂತ ವಿಶ್ವಾಸ ಸ್ವಲ್ಪ ಇದೆ ನನಗೆ, ನಿಮ್ಮ ಬಗ್ಗೆ ಸ್ವಲ್ಪ, ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕೆಂಬುದಾಗಿ ಅದಕ್ಕೆ ರಾತ್ರಿ ಹಗಲು ದೇವರ ವಾಕ್ಯ ಓದ್ತೇನೆ. ಯಾಕಂದ್ರೆ ದೇವರ ವಾಕ್ಯ ಆ ವಿಶ್ವಾಸವನ್ನು ಏನ್ ಮಾಡ್ತದೆ, ನನ್ನಲ್ಲಿ ಜಾಸ್ತಿ ಮಾಡ್ತದೆ. ಪಾಸ್ಟ್ ಅನ್ಲಿಕ್ಕೂ ನನಗೆ ಭಯ. ಯಾಕಂದ್ರೆ ಆ ಹೆಸರಿಗೆ ನನ್ನ ಹತ್ರ ಏನು ಕನ್ನಡದಲ್ಲಿ ತಮಿಳಲ್ಲಿ ಬರ್ತಾ ಇದೆ, ತಗದಿ ಇಲ್ಲೇ. ಅದಕ್ಕೆ ನನ್ನ ಹತ್ರ ಏನಿಲ್ಲ, ಅರ್ಹತೆ ಇಲ್ಲ. ಆನೆಸ್ಟ್ಲಿ ಟೆಲ್ಲಿಂಗ್, ದಟ್ ಇಸ್ ಅ ಬಿಗ್ ವರ್ಡ್. ನನಗೆ ಗೊತ್ತು ನಾನು ಎಂತ ಮನುಷ್ಯ ಎಂಬುದಾಗಿ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಎಲ್ಲಿ ನಾನು ಪಾಸ್ಟ್ ಅಂತ ಹೇಳಲ್ಲ, ಫ್ರಾನ್ಸಿಸ್ ಅಂತ ಕರೀದು. 16 ಅವರ್ ಕೆಲಸ ಮಾಡ್ಲಿಕ್ಕೆ, 8 ತಾಸು ಕೆಲಸ ಮಾಡಿದ್ದು ಜೀವನ ಮಾಡ್ಲಿಕ್ಕೆ, ಇನ್ನೂ ಒಂದು 8 ತಾಸು ಕೆಲಸ ಮಾಡಿದ್ದು ನಾವು ಮುದುಕರಾದಾಗ ಅದು ಇಡ್ಲಿಕ್ಕೆ. ಟೈಮ್ ಇದ್ರೆ ಯಾವಾಗಾದ್ರೂ ಯಾರ ಹತ್ರ ಸ್ವಲ್ಪ ಮಾತಾಡೋಣ, ಅವಾಗ ತನಕ ಸ್ವಲ್ಪ ಸಂಪಾದನೆ ಮಾಡೋಣ. ಈ ತರ ಮೈಂಡ್ ಸೆಟ್ ಇರ್ಬೇಕು ನನಗೆ. ನನ್ನ ಮನೆಗೆ ಬರುವಂತ ಹುಡುಗಿ ಸಮಾಧಾನವಾಗಿರ್ಬೇಕು, ತೃಪ್ತಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಸಂತೋಷದಿಂದ ಇರಬೇಕು ಅಂತ ಆಲೋಚನೆ ನಮಗಿರ್ಬೇಕು. ಇಲ್ಲ ಅಂದ್ರೆ ಬಂದಾದ ಮೇಲೆ ನಾವು ನೋಡ್ಕೊಳ್ಳೋಣ. ಪಾಸ್ಟರ್ ಪ್ರಸಂಗ ಮಾಡ್ಲಿಕ್ಕೆ ಕರಿತಾ ಇದ್ದಾರೆ, ನಾಳೆ ಹೋಗಿ ನೋಡ್ಕೊಳ್ಳೋಣ. ನಾಳೆ ಎಲ್ಲ ಬರಲ್ಲ, ನಾಳೆ ಟೈಮ್ ಇರಲ್ಲ, ಇವಾಗ್ಲೇನೆ ಟೈಮ್ ಇದೆ, ಓದ್ಬೇಕು. ಇಲ್ಲೊಂದು ಪ್ರಸಂಗ, ಸಂಜೆ ಒಂದು ಪ್ರಸಂಗ ರೆಡಿ ಮಾಡ್ಬೇಕು, ನಿದ್ದೆ ಬೇಕಾಗಿಲ್ಲ, ರೆಡಿ ಮಾಡ್ಬೇಕು. ದೇವರ ವಾಕ್ಯ ತಮಾಷೆ ಅಲ್ಲ. ಅವಾಗ ಅವನು ಅಷ್ಟೊಂದು ಸಂಪತ್ತಿ ತೆಗೆದುಕೊಂಡು ಹೋಗಿ ಎಲಿಯಾಜರಲ್ಲಿ ಪ್ರೇಯರ್ ಮಾಡ್ತಾನೆ. ನೋಡ್ರಿ, ಯಾರ ಜೊತೆಗಿದ್ರೆ ನಾವು ಅವ್ರ ತರ ಆಗ್ತೇವೆ. ಅಬ್ರಹಾಮನ ವಿಶ್ವಾಸ ಅಬ್ರಹಾಮನ ಸೇವಕನಿಗೆ ಬಂತು. ಅವನು ಅಬ್ರಹಾಮನ ಪ್ರಾರ್ಥನೆ ಮಾಡ್ತಾನೆ, ನನ್ನ ಯಜಮಾನನ ದೇವರೇ, ಅವರ ಸಂಬಂಧಿಕರು ಯಾರು, ನನ್ನ ಯಜಮಾನರ ಸಂಬಂಧಿಕರು ಯಾರು, ದಯವಿಟ್ಟು ನೀನೇ ನನ್ನ ಮುಂದೆ ಕರ್ಕೊಂಬ. ಆ ಹುಡುಗಿ ಬಂದಾಗ ನಾನು ನೀರು ಕೇಳ್ತೇನೆ, ಆ ಹುಡುಗಿ ಕುಡಿಯಪ್ಪ ಅಂತ ನನಗೂ ನೀರು ಕುಡಿಸಬೇಕು, ನನ್ನ ಜೊತೆಗಿರುವ ಒಂಟೆಗೂ ನೀರು ಕುಡಿಸಬೇಕು ಅಂತ ಪ್ರಾರ್ಥನೆ ಮಾಡಿ ಆಮೇಲೆ ಅಂದ್ಬಿಟ್ಟ. ಅಷ್ಟರೊಳಗೆ ಅಲ್ಲಿಂದ ರೆಬೆಕ್ಕಾ ಕೊಡ ಎತ್ಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಅವಾಗ ಅವನ ಆಲೋಚನೆ ಮಾಡ್ತಾನೆ, ಇದೇ ಹುಡುಗಿ ಇರ್ಬೋದಾ ಇಲ್ವಾ ನನಗೆ ಗೊತ್ತಿಲ್ಲ. ಅವಳು ನೀರು ಸೇದ್ಕೊಂಡು ಬರ್ತಾಳೆ ಬಾವಿಯಲ್ಲಿ. ನೋಡ್ರಿ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು, ಅವ್ರಿಗೆ ಯಾವ ರೋಗ ಇರಲ್ಲ. ಯಾರು ಸೋಂಬೇರವಾಗಿರ್ತಾರೋ ಅವ್ರಿಗೆ 100% ರೋಗ ಬರ್ತದೆ. ಚೆನ್ನಾಗಿ ಕೆಲಸ ಮಾಡ್ಬೇಕು. ಮಸಾಲೆಗೆ ಇವಾಗ ನೋಡ್ರಿ ಎಲ್ಲ ಮಿಕ್ಸಿ. ನಮ್ಮ ತಾಯಿಗೆ 80 ವರ್ಷ, ಕೈಯಿಂದನೇ ರುಬ್ತಾರೆ, ನನಗಿಂತ ಗಟ್ಟಿಯಾಗಿದ್ದಾರೆ. ಐ ಆಮ್ 50 ವರ್ಷ ನನಗೆ, ನಮ್ಮ ತಾಯಿಗೆ 80, ನನಗಿಂತ ಸ್ಟ್ರಾಂಗ್ ಆಗಿದ್ದಾರೆ. ಬಿಕಾಸ್ ಈಸ್ ವರ್ಕಿಂಗ್. ಅವ್ರು ಒಬ್ಬರೇ ಇದ್ದಾರೆ ಊರಲ್ಲಿ. ಕೆಲಸ ಮಾಡಿದ್ರೆ ಏನಾಗ್ತದೆ, ನಮ್ಮ ಮೈಯಲ್ಲಿ ಇದ್ದಿದ್ದೆಲ್ಲ ರೋಗ ಹೋಗ್ತದೆ, ಚೆನ್ನಾಗಿರ್ತೇವೆ. ಕೂತ್ಕೊಳ್ಳಿಕ್ಕೂ ಬರಲ್ಲ. ಇವತ್ತು ನಮ್ಮ ಮಕ್ಕಳಿಗೆಲ್ಲ ಅವ್ರ ಚೇರೇ ಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಒಂದು ಚೇರು ಇಲ್ಲ, ಸೋಫಾನು ಇಲ್ಲ. ಯಾರು ಬಂದ್ರೂ ಕೆಳಗೆ ಕೂತ್ಕೋಬೇಕು. ತಗೋಬೋದಾ? ಎಸ್, ತಗೋಬಹುದು. ಚೇರು ಸೋಫಾ ತಗೋಬಹುದು. ನಮ್ಗೆ ಬೇಕಾಗಿಲ್ಲ, ನಾವು ಕೆಳಗೆ ಕೂತ್ಕೊಳ್ಳೋಣ. ಆ ಸೋಫಾ ದುಡ್ಡು ಏನಾದರೂ ಮಾಡೋಣ ಅಂತ ಹೇಳ್ತಾ ಇರ್ತೇನೆ ಮನೆಯಲ್ಲಿ. ನಮ್ಮನೆಗೆ ಬಂದಾಗ ನಮ್ಮನೆ ತೋರಿಸ್ಕೊಡೋದು ಬೇಡ. ನಮ್ಮನೆ ನಮಗೆ, ಬೇರೆಯವ್ರಿಗಲ್ಲ. ಏಮೇ, ನಮ್ಮನೆ
ನಾವು ಜೀವನ ಮಾಡೋದು. ನಮ್ಮ ಮನೇಲಿ ಸೇರಿಲ್ಲ ಅಂದರೆ ಅವ್ರು ಹೇಳ್ಕೊಳ್ತಾರೆ, ಅದು ಒಳ್ಳೇದೇ. 4 ಜನ ಹೇಳಿದರೆ ನಾಳೆ ಅಂಥವ್ರು ನಮ್ಮ ಮನೆ ಕರೆಯೋದು ಬೇಕಾಗಿಲ್ಲ. ನಮಗೆ ಒಳ್ಳೇದು ತಾನೇ ನಮ್ಮ ಬಗ್ಗೆ ಕೆಟ್ಟದ್ದು ಹೇಳಿದರೆ. ಅಂದರೆ ಒಂದು ಲೋಟ ನೀರು ಮಾತಾಡ್ಬೇಕು, ಬನ್ನಿ ಕುತ್ಕೊಳ್ಳಿ, ಚೇರಿಲ್ಲ ಚಾಪೆ ಹಾಕಿದ್ರು, ನಿಮ್ಗೇನು ಬೇಕು ಅಂಕಲ್ ಆಂಟಿ, ನೀರು ಬೇಕಾ, ಕಾಫಿ ಬೇಕಾ, ಟೀ ಬೇಕಾ, ಏನು ಬೇಕಾ, ಅಲ್ಲಿ ಬಾತ್ರೂಮ್ ಇದೆ ಅಂತ ನಮ್ಮ ಮಕ್ಕಳು ಬಂದವ್ರಿಗೆ ಅತಿಥಿ ಸತ್ಕಾರ ಮಾಡೋದು ಕಲಿಬೇಕು. ನಮ್ಮ ಮಗನಿಗೆ ಹೇಳ್ತೇನೆ ಯಾವಾಗಲೂ, ಯು ಆರ್ ಅ ಮ್ಯಾನ್. ನೀನು ಮ್ಯಾನ್ಗೆ ಏನಂತೇವೆ, ಮನುಷ್ಯ. ಗಂಡಸು, ನೀನು ಗಂಡಸು. ಯಾವತ್ತೂ ಹೆಣ್ಮಕ್ಳ ಥರ ಆ್ಯಕ್ಟ್ ಮಾಡಿ. ಇವತ್ತು ನಾನು ಇದೇನೆ, ನಾಳೆ ನಾನು ಹೋಗ್ತೇನೆ. ಯಾವತ್ತಿಗೂ ಒಂದು ದಿನ ಅಲ್ಲ, ಒಂದು ನಿಮಿಷನೂ ಹೆಣ್ಮಕ್ಳ ಥರ ಆ್ಯಕ್ಟ್ ಮಾಡಬೇಡ. ನಿನ್ನನ್ನು ದೇವರು ಗಂಡಾಗಿ ಸೃಷ್ಟಿ ಮಾಡಿದ್ದಾರೆ, ಗಂಡಾಗೆ ಜೀವನ ಮಾಡು, ಗಂಡಾಗೆ ನೀನು ಸಾಯಿ ಎಂಬುದಾಗಿ ಅವನಿಗೆ ಯಾವಾಗಲೂ ಹೇಳ್ತೇನೆ. ಹೆಣ್ಮಕ್ಳ ಥರ ಆ್ಯಕ್ಟ್ ಮಾಡಬೇಡ. ಆ ಹೆಣ್ಮಕ್ಳು ಅವ್ರು ಮಾಡಲಿ, ನೀನು ಗಂಡಸು. ಇವತ್ತು ನೋಡಿ ಎಲ್ಲ ಗಂಡು ಮಕ್ಕಳೆಲ್ಲ ವೆರಿ ಸ್ಯಾಡ್ ಟು ಸೇ, ಎಲ್ಲ ಅವರಿಂದನೇ ಓಡ್ತಾ ಇರ್ತಾರೆ. ಅವ್ರು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಲ್ಲಂದ್ರೆ ನಿಲ್ಬೇಕು. ನಾವು ದೇವರ ಮಕ್ಕಳು, ಅಧಿಕಾರ ಇರಬೇಕು. ಅಧಿಕಾರ ಚಲಾಯಿಸ್ಲಿಕ್ಕೆ ನಮ್ಗೆ ಗೊತ್ತಿರಬೇಕು. ಸೆಟ್ ಡೌನ್. ಮನೆಯಲ್ಲಿ ಒಂದ್ಸಾರಿ ಈ ಥರ ಹೇಳಿದ್ರೆ ಕಿರ್ಚಬೇಕು, ಅವಾಗ ಕೂತ್ಕೋಬೇಕು. 4 ಜನಕ್ಕೆ ಗೊತ್ತಾಗಬೇಕು, ನಮ್ಮ ಅಕ್ಕಪಕ್ಕದಲ್ಲಿ ಹುಲಿ ಕಿರಿಸ್ತಾ ಇದೆ. ಏನ್ ಮಾಡ್ತಾ ಇದೆ? ಲಯನ್ ಈಸ್ ರೋರಿಂಗ್. ನಮ್ಮ ಮಗನ ಒಂದು ಬೈಕಲ್ಲಿ 3 ಜನ ಬಂದ್ಬಿಟ್ರು. ಅವ್ನಿಗೆ ಹೇಳಿದೆ, ಬೈಕಲ್ಲಿ ನೀನು ಒಬ್ನಿಗೆ, ಯಾರಾದರೂ ಒಬ್ರಿಗೆ ಕುಂತ್ಕೋ, ಜಾಗ ಕೊಡು, ಆದರೆ 3 ಜನ ಬರಬಾರ್ದು, ಇದು ನನ್ನ ಹೆಸರು ಮೇಲಿದೆ ಅಂತ ಹೊಸ ಗಾಡಿ 100 ಸಾರಿ ಹೇಳಿದೆ. ಎಸ್ ಡ್ಯಾಡಿ, ಎಸ್ ಡ್ಯಾಡಿ, ಐ ವಿಲ್ ಡು ದಟ್, ಎಸ್ ಡ್ಯಾಡಿ, ನೋ ಪ್ರಾಬ್ಲಮ್ ಡ್ಯಾಡಿ, ಡ್ಯಾಡಿ ಡ್ಯಾಡಿ ಐ ವಿಲ್ ಡು. ದಿಢೀರಾಗಿ ಒಂದು ದಿವಸ ಸಿಕ್ಕಾಕೊಂಡ್ಬಿಟ್ಟ ನನ್ನ ಕೈಲಿ. 3 ಜನ ಬರ್ತಾ ಇದ್ರ ಬೈಕಲ್ಲಿ. ನೋಡ್ಬಿಟ್ಟೆ, ಅವನಿಗಿಂತ ಬೇಗ ಮನೆಗೆ ಬಂದ್ಬಿಟ್ಟೆ ನಾನು. ಯಾಕಂದ್ರೆ ಜೀಪ್ ಅಲ್ವಾ, ದೊಡ್ಡ ಜೀಪ್ ಪಾರ್ಕ್ ಮಾಡ್ಲಿಕ್ಕೆಲ್ಲ ಟೈಮ್ ಆಗ್ತಿದೆ. ಅವನು ಬಂದ, ನಂದೆ ರೋಡಲ್ಲೇ ಪಾರ್ಕ್ ಮಾಡ. ಅವ್ನು ರೋಡಲ್ಲಿ ಪಾರ್ಕ್ ಮಾಡಿದ, ಅಲ್ಲೇ ಇರಂದೆ. ಮೆಟ್ಲಲ್ಲಿ ಇರ್ಬೇಕಾದ್ರೆ ಬೆಲ್ಟ್ ತೆಗೆದ್ಬಿಟ್ಟೆ. ಒಂದು 20ರಿಂದ 30 ಹೊಡೆದೆ. ಅದು ಅಕ್ಕಪಕ್ಕದವ್ರು ನೋಡಿದವ್ರಿಗೆ, ಅವ್ರಿಗೆ ಜರ ಬಂದು ಅವ್ರ ಒಳಗೆ ಓಡೋಗ್ಬಿಟ್ಟು. ನಾನಂದೆ, ಈ ಮನೆಯಲ್ಲಿ ಇರ್ತೀಯ, ನನ್ನ ರೂಲ್ ಫಾಲೋ ಮಾಡು. ಐ ಆಮ್ ಯುವರ್ ಫಾದರ್. ನಾನು ನಿನಗೆ ತಂದೆ, ನಿನ್ನ ಫ್ರೆಂಡ್ ಅಲ್ಲ. ನಾನು ನಿನಗೆ ತಂದೆ, ನಿನಗೆ ಫ್ರೆಂಡ್ ಅಲ್ಲ. ಇಲ್ಲಿರ್ಬೇಕಾ ಅಧಿಕಾರದಿಂದ ಜೀವಿಸ್ತೇನೆ. ಅದಕ್ಕೆ ದೇವರು ನಂಬಿ ಈ ಮನೆಯನ್ನ ನನಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಂತ ಕಾಲ ನೋಡಿ. ಅವ್ರವ್ರ ಮನೆಯಲ್ಲಿ ಇವತ್ತು ಅವ್ರವ್ರು ಎದುರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ವಾಟ್ ಎ ಶೇಮ್. ಎಷ್ಟು ದುಃಖಕರವಾದ ಸಂಗತಿ. ಅವರವ್ರ ಸ್ವಂತ ಮನೆಗಳಲ್ಲಿ ಎದುರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಯಾವಾಗ ನಾವು ನಮ್ಮ ಅಧಿಕಾರವನ್ನು ನಾವು ಬಿಟ್ಟು ಬಿಡ್ತೇವೋ, ಆವಾಗ ಬೇರೆಯವರು ಅಧಿಕಾರವನ್ನು ಏನು ಮಾಡ್ತಾರೆ? ಟೇಕ್ ಮಾಡ್ತಾರೆ. ನಾನು ಯಾವಾಗಲೂ ಮೌನವಾಗಿದ್ರೆ ನಮ್ಮ ಹೆಂಡತಿ ಏನು ಮಾಡ್ತಾರೆ? ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ಇದು ಅಧಿಕಾರ ಚಲಾಯಿಸಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಮೆನ್ ಶುಡ್ ಬಿ ಮೆನ್, ವುಮನ್ ಶುಡ್ ಬಿ ವುಮನ್. ನಿಮ್ಮ ಮನೆಯಲ್ಲಿ ನೀವೇನಾದ್ರೂ ಮಾಡಿಕೊಟ್ರೆ ಅದ್ರ ಬೈಬಲ್ ಹಿಂಗೆ ಹೇಳ್ತಿದ್ದಾರೆ, ನೀನು ಮನೆಗೆ ತಲೆಯಾಗಿದೆಯಾ, ನಿನ್ನ ಹೆಂಡತಿ ಬೈಬಲಲ್ಲಿ ಹೆಲ್ಪರ್ ಇದೆ. ಅದನ್ನು ನಾವು ತಾರ್ಮಾನ ಮಾಡಬಾರ್ದು. ತಾರ್ಮಾನ ಮಾಡಿದರೆ ಪ್ರಾಬ್ಲಮ್ ಆಗಿಬಿಡ್ತದೆ. ಏನಾಗ್ತದೆ? ಪ್ರಾಬ್ಲಮ್ ಆಗ್ತದೆ. ನಾನು ನಮ್ಮ ಹೆಂಡತಿಗೆ ಹೇಳ್ತೇನೆ, ನಿನ್ನ ಕುಟುಂಬದವ್ರು ಯಾರೇ ಬಂದರೆ ಚೆನ್ನಾಗಿ ನೋಡ್ಕೊ. ಕಾಸಿಲ್ಲ ಅಂದರೆ ಯಾವ ಅಂಗಡಿಗೆ ಹೋದರೆ ನನ್ನ ಹೆಸರು ಹೇಳು, ಫಾದರ್ ಅಂತ. ಅವ್ರು ಏನು ಬೇಕು ಕೊಡ್ತಾರೆ, ಚೆನ್ನಾಗಿ ನೋಡ್ಕೊ. ಅದೇ ಪ್ರಕಾರವಾಗಿ ನನ್ನ ಕುಟುಂಬದವ್ರು ಯಾರು ಬಂದರೂ ನೀನು ಅವ್ರನ್ನೇನು ಮಾಡಬೇಕು? ಚೆನ್ನಾಗಿ ನೀನು ನೋಡ್ಬೇಕು. ಯಾಕಂದರೆ ಇದು ಅವ್ರ ಮನೆ, ನಮ್ಮ ಮನೆ. ಅರ್ಥ ಆಯ್ತಾ ನಿಮ್ಗೆ ಹೇಳೋದು? ಅವ್ರಿಗೊಂಥರ ನಿಮ್ಮೊಂಥರ ಬೇಡ. ಇಲ್ಲಾಂದ್ರೆ ಯಾರನ್ನು ಕರಿಬೇಡ ಮನೆಯಲ್ಲಿ. ನಮ್ಮ ತಾಯಿನೂ ಬೇಡ, ನಿಮ್ಮ ತಾಯಿನೂ ಬೇಡ, ನಾವೇ ಇರೋಣ ಅಂತ. ಅವಾಗ ರೆಬೇಕಾ ನೀರು ಕೊಡ್ತಾಳೆ. ಸ್ವಲ್ಪ ಕೆಲಸ ಮಾಡಿದ್ದಕ್ಕೆ ಅವಳ ಜೀವಿತ ಏನಾಗ್ತದೆ? ಆಶೀರ್ವಾದ ಆಗ್ತದೆ. ನಮ್ಮ ಹೆಣ್ಮಕ್ಳು ಕೆಲಸ ಮಾಡಬೇಕು. ಇವತ್ತು ಹೆಣ್ಮಕ್ಳು ಕೆಲಸ ಮಾಡ್ತಾ ಇಲ್ಲ ಅಂತ ಬೆಂಗಳೂರಲ್ಲಿ ತುಂಬ ಹೋಟ್ಲ್ ಆಗಿದೆ. ಶನಿವಾರ ಭಾನುವಾರ ಬಂದರೆ ಎಲ್ಲ ಹೋಟ್ಲ್ ಫುಲ್, ಸಿಗುವುದೇ ಇಲ್ಲ ಪಾರ್ಕಿಂಗ್. ಯಾಕಂದರೆ ಇವತ್ತು ನಾವು ನಮ್ಮ ಮನೆಗಳಲ್ಲಿ ನಮ್ಮ ಅಧಿಕಾರಗಳನ್ನು ಕಳ್ಕೊಂಡಿದ್ದೀವಿ. ಏನು ಮಾಡಿದ್ದೀವಿ? ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ. ನಮ್ಮ ಮನೆಗಳಲ್ಲಿ ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ. ಕೇಳಲಿಕ್ಕೆ ಕಾರಣ ಬೇರೆಯವರಲ್ಲ, ನಾವೇ. ಸ್ಟಾರ್ಟಿಂಗ್ ನಾವು ಹೇಳಿಲ್ಲ, ಈ ಮನೆಯಲ್ಲಿ ಹಿಂಗೆ ಮಾಡಬೇಕು, ಇದೇ ಊಟ ಮಾಡಬೇಕು, ಈ ಥರನೇ ಬಟ್ಟೆ ಆಗಬೇಕು.
ಅಂತ ನಾವು ಹೇಳಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಕನ್ಫ್ಯೂಸನ್ ಇದ್ದೇವೆ. ನಮ್ಮ ಹುಡುಗಿ ತಮಿಳ್ ಹುಡುಗಿ ಮದುವೆ ಮಾಡಿದ್ದು, ನಾವು ಹೇಳಿದ ನಾವು ರೊಟ್ಟಿ ತಿನ್ನೋ ರೊಟ್ಟಿ ಪಡಿಬೇಕು, ಗೊತ್ತಿಲ್ಲ ಅಂದ್ರೆ ಕಲಿ. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಹೋಟ್ಲ್ಗೆ ಹೋಗಿ ತಿಂತೀವಿ ಒಂದು. ಇಲ್ಲ, ಎಷ್ಟು ಸಾರಿ ನೀವು ತಿಂತಾ ಇದ್ರೆ ವಾರಕ್ಕೆ ಮಾಂಸ ಅಂದ್ಬಿಡ್ತಾರೆ. ಇದೆಲ್ಲ ನಮ್ಗೆ ಬೇಕಾ? ಏನ್ ತಿಂದ್ರಿ? ವೆಜಿಟೇಬಲ್. ಡ್ಯಾಡಿ ಮನೇಲಿ ಇಲ್ವಾ? ಇಲ್ಲ, ಅಷ್ಟೇ, ಫಿನಿಶ್. ನಮ್ಮನೆ ಸೀಕ್ರೆಟ್ ಬೇರೆಯವ್ರಿಗೆ ನಾವು ಯಾಕೆ ಹೇಳಬೇಕು? ಓನ್ಲಿ ಫೂಲ್, ಯಾರಿಗೆ ಬುದ್ಧಿ ಜ್ಞಾನ ಇಲ್ವೋ ಅವ್ರು ಹೇಳ್ತಾರೆ. ಅವಾಗ ರೆಬೆಕಾಗೆ ನೀರು ಕೊಟ್ಟ ಮೇಲೆ ಫಸ್ಟ್ ನೀವು ಒಂದು ವಚನ ಓದ್ರಿ, ಇಲ್ಲಿ ಹೇಳ್ತೇನೆ, 24ನೇ ಅಧ್ಯಾಯ 24ನೇ ಅಧ್ಯಾಯ 22 ವಚನ. ಬೇಗ ಯಾರಾದ್ರೂ ಒಬ್ರು ಮುಗಿಸ್ತಾ ಇದ್ದಾನೆ. ಹಾ, ಆಮೇಲೆ ಸಾಕು. ಎಷ್ಟು ತೊಲೆ? ಎಲ್ಲಿದೆ ಅದು? ಅರ್ಧ ತೊಲೆ ಏನ್ ಕೊಟ್ಟ ಅಂತೆ? ಹಾಕಿದ್ರೆ ಹೆಣ್ಮಕ್ಳು ಅರ್ಧ ತೊಲೆ ಮಗುತಿನೇ ಹಾಕ್ಬೇಕು. ಇಲ್ಲ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಹಾಕ್ಬೇಡಿ, ಹಾಕಿದ್ರೆ ಒಳ್ಳೇದೇ ಹಾಕಿ. ಏನ್ ಕೊಡ್ತಾ ಇದ್ದಾನೆ ಅವನಿಗೆ? ಅವಳಿಗೆ ಅರ್ಧ ತೊಲೆ ಮೂಗುತಿಯನ್ನು ಕೊಡ್ತಾ ಇದ್ದಾನೆ. ಆಮೇಲೆ ಕೈಗೆ 10 ತೊಲೆ, ಆಕೆಯ ಕೈಗಳಿಗೆ 10 ತೊಲೆಯ ತೂಕವುಳ್ಳ 2 ಚಿನ್ನದ ಬಳೆಗಳನ್ನು ಇಟ್ಟು. ಸಾಕಮ್ಮ. ಅವಳು ನೀರು ಕೊಟ್ಟಿದ್ದಕ್ಕೆ ಏನ್ ಮಾಡಿದ್ದಾನೆ? ತನ್ನ ಯಜಮಾನನ ಮನೆಯಿಂದ ತಂದಿದ್ದು ಆ ಬಂಗಾರದ ಮುಗುತಿಯನ್ನು, ಕೈಗೆ ಬಳೆಗಳನ್ನ ಕೊಟ್ಟಿದ್ದಾನೆ. ಅವಳಿಗೆ ಅಲ್ಲೇ ಅರ್ಥ ಆಯಿತು, ಈ ಸೇವಕನಿಗೆ ನಾನು ಸ್ವಲ್ಪ ನೀರು ಕೊಟ್ಟಾಗ ನನಗೆ ಅರ್ಧ ತೊಲೆಯಷ್ಟು ಮುಗುತಿ ಕೊಟ್ಟಿದ್ದಾನೆ, 2 ಚಿನ್ನದ ಬಳೆಗಳನ್ನು ಕೊಟ್ಟಿದ್ದಾನಂದ್ರೆ ನಿಜವಾಗಿ ಈತನ ಧನಿಯು ಐಶ್ವರ್ಯವಂತನು ಅಂತ ಅವಳಿಗೆ ಗೊತ್ತಾಗ್ಬಿಡ್ತು. ಅವಳಿಗೆ ಕಾನ್ಫಿಡೆನ್ಸ್ ಬಂತು, ಈ ಮನೆಗೆ ಹೋದ್ರೆ ನನಗೆ ಸುಖ ಇದೆ. ಏನಿದೆ? ಸುಖ ಇದೆ. ಅವರಷ್ಟು ಕಷ್ಟಪಟ್ಟಿದ್ದಾರೆ. ನಮ್ಮ ಮಕ್ಕಳನ್ನ ನಾಳೆ ಯಾರಾದ್ರೂ ಮದುವೆ ಆದ್ರೆ ಆ ಹುಡುಗಿ ಗೊತ್ತಾಗ್ಬೇಕು, ಈ ಮನೆಯಲ್ಲಿ ಏನಿದೆ? ಸುಖ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತ ಹುಡುಗಿಯನ್ನ ನಾವು ನಿಜವಾಗಿ ಘನಪಡಿಸ್ತೇವೆ, ಚೆನ್ನಾಗಿ ನೋಡ್ಕೊಳ್ತೇವೆ. ನಾನು ಸುಮ್ಕೆ ಕೂತ್ಕೊಳ್ಳಲ್ಲ, ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತೇನೆ. ನಮ್ಮ ಮನೇಲೆಲ್ಲ ಯಾರ ಮನೆಗೆ ಹೋದ್ರು ಕೆಲಸ ಮಾಡ್ತೇನೆ, ಸುಮ್ಕೆ ಇರೋದು. ಅವಳು ಓಡಿ ಹೋಗಿ ಮನೆಗೆ ಎಲ್ಲ ಹೇಳ್ತಾಳೆ. ಇವನು ಆಚೆ ಕುಂತಿರ್ತಾನೆ, ಇವನ ಅಣ್ಣನ ಹೆಸರು, ಈ ಹುಡುಗಿ ಅಣ್ಣನ ಹೆಸರು ಲಾಬಾನು. ಓಡಿ ಹೋಗಿ ಅವನು ನೋಡ್ತಾನೆ, ನೀವು ಚೆನ್ನಾಗಿ ಸ್ಟಡಿ ಮಾಡಿ ಬೈಬಲು. ಈ ಲಾಬಾನ್ ನೋಡ್ತಾನೆ, ಆ ಮುಗುತಿಯನ್ನ ಕೈ ಬಳೆ ನೋಡಿದ ತಕ್ಷಣ ಅವನು ಓಡಿ ಹೋಗ್ಬಿಟ್ಟು ಆ ಮನುಷ್ಯನನ್ನ ಕರ್ಕೊಂಡ್ ಬರ್ತಾನೆ. ಅವನಿಗೆ ಗೊತ್ತಾಗ್ಬಿಡ್ತದೆ ಇವರು ಶ್ರೀಮಂತರಂತ. ನಾವು ಬಳೆ ನೋಡಿ ಮುಗುತಿ ನೋಡಿ ಫ್ರೆಂಡ್ಶಿಪ್ ಮಾಡಬಾರ್ದು, ನಾವು ಹೃದಯ ನೋಡಿ ಫ್ರೆಂಡ್ಶಿಪ್ ಮಾಡಬೇಕು. ನೀವು ಆಮೇಲೆ ನೋಡಿ, ಯಾಕೋಬನ ಮಗನು, ಈಸಾಕನ ಮಗನು ಯಾಕೋಬ ಅವ್ರ ಮನೆಗೆ ಹೋದಾಗ ಅವನು ಕರ್ಕೊಳ್ತಾನೆ. ತುಂಬ 20 ವರ್ಷ ಮೋಸ ಮಾಡಿಬಿಡ್ತಾನೆ. ಅಲ್ಲ, ನೀವು ಮುಂದೆ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ. ಅವಾಗ ಅಬ್ರಾಹ್ಮನ ದಾಸನ ಅವ್ರ ಮನೆಗೆ ಹೋಗಿ ಹೇಳ್ತಾನೆ, ಈ ಥರ ನನ್ನ ಯಜಮಾನನು ದೇವರಿಂದ ಆಶೀರ್ವಾದ ಪಟ್ಟಿದ್ದವನು, ಹಲ್ಲೆಲೂಯಾ, ನನ್ನ ಯಜಮಾನನು ಅಂತವರ ಮನೆಯಲ್ಲಿ ನಾನು ದಾಸನು. ಯಾರ ಮನೆಯಲ್ಲಿ ದಾಸನು? ದೇವರ ಭಯ ಇರುವಂತ ಮನುಷ್ಯನ ಮನೆಯಲ್ಲಿ ನಾನು ದಾಸನು. ನನ್ನನ್ನು ಬಿಟ್ಟು ನನ್ನ ಯಜಮಾನನು ಏನೂ ಮಾಡುವುದಿಲ್ಲ. ನನ್ನ ಯಜಮಾನನು ದೇವರಿಗೆ ನಂಬಿಗಸ್ತನಾಗಿದ್ದೇನೆ. ಹೊಟ್ಟೆ ಸಲುವಾಗಿ ದೇವರನ್ನೇ ಮಾರ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನ? ದಾವೀದ ಹೇಳ್ತಾ ಇದ್ದೇನೆ, ದೇವರೇ ಸ್ವಲ್ಪ ಕೊಡು, ಜಾಸ್ತಿ ಕೊಟ್ರೆ ನಾನು ದ್ರೋಹಿ ಆಗ್ತೇನೆ ಎಂಬುದಾಗಿ. ಬೈಬಲಲ್ಲಿ ಹೇಳ್ತಾ ಇದೆ, ಯಾರಾದ್ರೂ ಮನೆಗೆ ಊಟ ಮಾಡಬೇಕಾದ್ರೆ ನಿನ್ನ ಕುತ್ತಿಗೆಗೆ ಕತ್ತಿ ಇಟ್ಟು. ಅವ್ರು ನೋಡ್ತಾ ಇರ್ತಾರೆ, ಬಡಿಸ್ತಾರೆ. ಅವ್ರು ಬಡಿಸ್ಬೇಕಾದ್ರೆ ಅವ್ರ ಕಣ್ಣೆಲ್ಲ ನಮ್ಮ ಮೇಲೆ ಇರ್ತದೆ. ಎಷ್ಟು ತಗೊಳ್ತಾ ಇದ್ದಾನಪ್ಪ ಇವನು, ಎಷ್ಟು ತಿಂತಾ ಇದ್ದಾನೆ ಅವನು. ಸಾಮಾನ್ಯ ಜನರಲ್ ಆಗಿ ಹೇಳ್ತಾ ಇದ್ದಾನೆ, ನಮ್ಮ 4 ಜನದ ಒಬ್ಬನೇ ತಿಂತಾನೆ, ಆ ಥರ ಇದ್ದಾನೆ ಅಂತ ಅವ್ರ ಮನಸ್ಸಿಗೆ ಬರ್ತದೆ. ಅದಕ್ಕೆ ಅವ್ರ ಮನಸ್ಸಿಗೆ ಬರದ ಹಾಗೆ ನಾವು ಹುಷಾರಾಗಿ ಎಷ್ಟು ತಿನ್ಬೇಕು, ಯಾವಾಗ ಎದ್ದೇಳಿ ಕೈ ತೊಳಬೇಕು, ಇದೆಲ್ಲ ಜ್ಞಾನ ಇರಬೇಕು. ನಮ್ಮ ಮಕ್ಕಳಿಗೆ ಹೇಳ್ತೇನೆ, ಮನೆಯಲ್ಲಿ ಏನು ಬೇಕು, ಎಷ್ಟು kg ಬೇಕು ನಾನು ತಂದು ಕೊಡ್ತೇನೆ. ಆಚೆ ಹೋದ್ರೆ ಸ್ವಲ್ಪ ತಿಂದು ಕೈ ತೊಳ್ಕೊಂಡ್ಬಂದು, ಫೋರ್ಸ್ ಮಾಡಿದ್ರೆ ತಟ್ಟೆಯಲ್ಲಿ ಕೈ ತೊಳ್ಕೊಂಬೇಡಿ, ಜಾಸ್ತಿ ಬೇಡ. ಇನ್ನೊಬ್ರು ಮನೆಗೆ ಹೋಗಿ ಊಟ ಮಾಡಿ ನಿಮ್ಮ ಹೆಸರು ಹಾಳು ಮಾಡ್ಕೊಳ್ಳೋದು ಬೇಡ. ನಿಮ್ಗೇನು ಬೇಕು ಹೇಳಿ, 5 kg ಚಿಕನ್ ಬೇಕಾ, ತಂದು ಕೊಡ್ತೇವೆ. ಆದರೆ ಬೇರೆಯವ್ರ ಮನೆಗೆ ಹೋದಾಗ ಹುಷಾರ್, ದೇ ಆರ್ ನಾಟ್ ಯುವರ್ ಡ್ಯಾಡಿ. ನಿಮ್ಮ ತಂದೆ ಥರ ಹಾಕಲ್ಲ, ನಮ್ಗೆ ಇದೆಲ್ಲ ಬೇಕಲ್ಲ, ಹುಷಾರಾಗಿರಿ. ಏನೋ ಹುಷಾರ್ ಯಾರೇ ಆಗಿದ್ರೆ, ನಮ್ಮ ತಾಯಿ ಮನೆಗೆ ಹೋದ್ರೆ ನಾನು ಹೇಳ್ತೇನೆ ನಮ್ಮ ಮಗನಿಗೆ,
ನಿಮ್ಮ ಅಜ್ಜಿ ಮನೆಗೆ ಹೋದ್ರೂ ಬಿ ಲಿಮಿಟೆಡ್. ನಮ್ಮ ತಾಯಿ ಹೇಳ್ಬಾರ್ದು ಫ್ರಾನ್ಸಿಸ್ ಮಕ್ಕಳು ಎಷ್ಟು ತಿಂತಾರಂತ ನಮ್ಮ ತಾಯಿ ಹೇಳ್ಬಾರ್ದು. ಏನಪ್ಪ ನೀವು ತಿನ್ನೋದೇ ಇಲ್ಲ ಅಂತ ನಮ್ಮ ತಾಯಿ ಹೇಳ್ಬೇಕು. ಬೇರೆ ನಾನು ನನ್ನ ಯಜಮಾನನ ಗೌರವಿಸಿದೆ, ಅವ್ರಿಗೆ ಕೊಡುವಂತ ಮರ್ಯಾದೆ ನಾನು ಕೊಡುತ್ತೇನೆ, ಅವ್ರಿಗೆ ತೋರಿಸುವಂತ ಪ್ರೀತಿ ನಾನು ಕೊಡುತ್ತೇನೆ. ನಾಚಿಕೆಯಿಂದ ಭಯಭಕ್ತಿಯಿಂದ ತನ್ನ ಮುಖವನ್ನ ಮುಚ್ಚಿಕೊಳ್ತಾಳೆ. ಐ ರಿಯಲಿ ಆನರ್ ಹಿಮ್, ಐ ಲವ್ ಹಿಮ್, ರೆಸ್ಪೆಕ್ಟ್ ಹಿಮ್. ನನ್ನ ದನಿ ನನ್ನ ಯಜಮಾನನ ಮುಂದೆ ಆ ಥರ ಹೋಗ್ಲಿಕ್ಕಾಗಲ್ಲ, ಅದು ಅವರ ಸಂಪ್ರದಾಯ. ಅವರಿಗೆ ನಾನು ಸರೆಂಡರ್ ಆಗ್ತೇನೆ, ಅವರ ಮಾತು ಕೇಳುತ್ತೇನೆ. ಅವರು ನನ್ನ ಯಜಮಾನನು, ಅವರು ನನ್ನ ತಲೆ, ನಾನು ಆತನ ದೇಹ. ಆ ಮನುಷ್ಯ ಹೇಳಿದಾಗೆ ನಾನು ಕೇಳುತ್ತೇನೆ ಎಂಬುದಾಗಿ ತನ್ನ ತಲೆ ಮೇಲಿರುವಂಥ ಬಟ್ಟೆಯನ್ನು ಏನು ಮಾಡ್ತಾಳೆ? ಮುಸ್ಕೊಂಡು. ದ್ಯಾಟ್ ಈಸ್ ದ ಟ್ರೂ ಲವ್. ಇವತ್ತೇನಾಗ್ತಾ ಇದೆ ನೋಡಿ ಚರ್ಚಲ್ಲಿ, ಆ ಹುಡುಗ ಹುಡುಗಿ 2 ವರ್ಷದಿಂದ 3 ವರ್ಷದಿಂದ ಒಂದೇ ಚರ್ಚಲ್ಲಿ ಇರ್ತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಮದುವೆ ಟೈಮಲ್ಲಿ ಮುಸ್ಕ ಹಾಕೊಳ್ತಾರೆ. ವಾಟ್ ಎ ಸಿಲ್ಲಿ. ಇದನ್ನ ಪಾಸ್ಟ್ಗಳು ಅಲೌ ಮಾಡ್ತಾ ಇದ್ದಾರೆ. ಏನ್ ತಮಾಷೆ, ಅವರು ಒಂದೇ ಚರ್ಚದವ್ರು, ಇದೆಲ್ಲ ಬೇಕಾ? ಇಟ್ ಸ್ಟಾರ್ಟ್ ವಿತ್ ಫೇಕ್, ಇಟ್ ವಿಲ್ ಎಂಡ್ ವಿತ್ ಫೇಕ್. ನಾಟಕದಿಂದ ಸ್ಟಾರ್ಟ್ ಆಗಿ ನಾನು ಕೆಟ್ಟದಂತ ಹೇಳ್ತಾ ಇಲ್ಲ, ಆದರೆ ಇದರ ಹಿಂದೆ ಇರುವಂತ ಮಹತ್ವ, ಒತ್ತಡ, ವೇಟ್ ಬಗ್ಗೆ ಹೇಳ್ತಾ ಇದ್ದೇನೆ. ಅದು ಭಯ ಭಕ್ತಿ, ಆ ಒಂದು ತಗ್ಗಿಸಿಕೊಳ್ಳೋದು, ಆ ಒಂದು ಮರ್ಯಾದೆ ಘನತೆನೇ ಇರಲ್ಲ. ಸುಮ್ಕೆ ಹೆಸರಿಗೆ ಮಾತ್ರ ನಮ್ಮ ಹೆಂಡತಿ ಹೊಲಿತಾರೆ ಆ ಫ್ರಾಕ್, ಅದಕ್ಕೆ ಹೇಳ್ತಾ ಇದ್ದೇನೆ. ಅದು ಹಾಕೊಂಡ್ರೆ ಏನಿಲ್ಲ. ನಿನ್ನ ಮನಸ್ಸಿಂದ ನಿನ್ನ ಮಾಡುವ ಯಜಮಾನನಿಗೆ ನೀನು ಗೌರವಿಸು, ಮರ್ಯಾದೆ ಕೊಡು, ಭಯಪಡು. ಅವ್ರು ಹೇಳಿದ್ದ ಮಾತನ್ನ ಮೀರಬೇಡ, ಅವ್ರು ಹಾಕಿದ್ದ ಗೆರೆಯನ್ನು ದಾಟಬೇಡ. ನೀನು ಮನೆಯನ್ನು ಕಟ್ಟವಳು. ಬೈಬಲ್ ಹೇಳ್ತಾ ಇದೆ ಹೆಣ್ಮಕ್ಳು ಮನೆಯನ್ನು ಚೆನ್ನಾಗಿ ಕಟ್ತಾರೆ ಅಂತ. ನನಗೆ 1 ಲಕ್ಷ ಕೊಟ್ಬಿಟ್ರು 5 ನಿಮಿಷದಲ್ಲಿ ನಾನು ಖರ್ಚು ಮಾಡಿಬಿಡ್ತೇನೆ. ಮನೆಯಲ್ಲಿ ಯಾವಾಗಲೂ ಹೇಳ್ತಾರೆ ಕೈಯಲ್ಲಿ ಉಂಗುರ ಇದೆ, ಹುಷಾರ್ರಿ, ಉಂಗುರ ಜೊತೆಗೆ ಮನೆಗೆ ಬನ್ನಿ ಅಂತಾರೆ. ಅವ್ರಿಗೆ ಗೊತ್ತು, ಕೊಟ್ಬಿಡ್ತೇನೆ ದಾರಿಯಲ್ಲಿ ಯಾರಾದರೂ ಕೇಳಿದರೆ ಅಂತ. ಇಲ್ಲಮ್ಮ ಇದು ಕೊಡಲ್ಲ ಬಿಡು, ನಂಬಿಕೆ ಇಡು. ಇಲ್ಲ, ಲಾಸ್ಟ್ ಟೈಮ್ ಚೈನ್ ಮತ್ತೆ ಉಂಗುರ ಕೊಟ್ಟು ಖಾಲಿ ಕೈಯಿಂದ ಬಂದ್ರಿ, ಯಾರು ಕೊಟ್ರಿ ನಮ್ಗೆ ಗೊತ್ತಿಲ್ಲ. ಯಾರಿಗೆ ಕೊಡ್ತೇನೆ? ಸೇವೆಗೆ ಕೊಟ್ಟಿರ್ತೇನೆ ಅಷ್ಟೇ. ಈ ಫ್ರಾನ್ಸಿಸ್ ಸೌಲಮನ್ನು ದೇವರು ಕರೆದಿದ್ದಾರೆ, ದೇವರಿಗಾಗಿ ಜೀವಿಸ್ತೇನೆ, ದೇವರಿಗಾಗಿ ಕೊಡ್ತೇನೆ ಅಷ್ಟೇ. ಇದು ಬಿಟ್ಟು ಬೇರೆ ಇಲ್ಲ. ನನ್ನ ಬಂಧದಲ್ಲಿ ದೇವರು ಬಿಟ್ಟು ಬೇರೆ ಯಾರು ಇಲ್ಲ ಎಂಬುದಾಗಿ ನಾನು ನನ್ನ ದೇವರ ವಾಕ್ಯದಲ್ಲಿ ಕೈ ಹಾಕಿ ಪ್ರಮಾಣ ಮಾಡಿದ್ದೇನೆ. ಯಾವ ರೀತಿಯಾಗಿ ಎಲಿಯಾಜರನು ಅಬ್ರಹಾಮನ ತೊಡೆ ಕೆಳಗೆ ಪ್ರಮಾಣ ಮಾಡಿದನೋ ಅದೇ ರೀತಿಯಾಗಿ ನಾನು ನಿನ್ನ ಗಂಡ ದೇವರಿಗೆ ಪ್ರಮಾಣ ಮಾಡಿದ್ದೇನೆ. ನಾನು ಜೀವಿಸೋ ಕಾಲವೆಲ್ಲ ನಿನ್ನ ಗಂಡನಾಗಿರ್ತೇನೆ. ಇದನ್ನು ಬಿಟ್ಟು ಬೇರೆ ಮಾಡಲ್ಲ. ದೇವರ ವಾಕ್ಯದ ಮೇಲೆ ಪ್ರಮಾಣ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ಧೈರ್ಯವಾಗಿರು. ಏನೋ ಧೈರ್ಯವಾಗಿರು. ದೇವರು ನಿನಗೆ ಕೊಟ್ಟಂತ ಗಂಡಗೆ ಒಳ್ಳೆ ಮನಸ್ಸಿದೆ, ಧೈರ್ಯವಾಗಿರು. ಆ ದೇವರಿಗೆ ಘನತೆ ಸಲ್ಲಿಸಂತ ಹೇಳ್ಬಿಟ್ಟೆ, ಸಮಾಧಾನವಾದರು. ಅವಾಗ ರೆಬೆಕ್ಕ ಬಂದು ಮದುವೆ ಆಗಿ ಆ ಮನೆಯಲ್ಲಿ ಸುಖವಾಗಿರ್ತಾರೆ. ಹಲ್ಲೆಲೂಯಾ. ಎಷ್ಟೋ ಇದೆ, ನಿಮಗೆ ಗೊತ್ತಿದೆ. ಕುಟುಂಬ ಬಗ್ಗೆ ನಾನು ಎಷ್ಟೋ ಒಂದು ಮಾತು ಹೇಳ್ತೇನೆ, ನಿಮಗೆ ಗೊತ್ತಿದೆ. ಡೈಲಿ ಅದೇ ಓದ್ತೇನೆ. ನಮಗೆ ಎಷ್ಟೇ ಸಮಸ್ಯೆ ಬರಲಿ, ಕುಟುಂಬದಲ್ಲಿ ಗಂಡ ಹೆಂಡತಿಗೆ ಎಷ್ಟೇ ಪ್ರಾಬ್ಲಮ್ ಬರಲಿ, ನಮ್ಮ ಸಮಸ್ಯೆ ನಮ್ಮ ಮನೆಯಲ್ಲಿ ಇರಬೇಕು. ಹಲ್ಲೆಲೂಯಾ. ನಮ್ಮ ಅತ್ತೆ ನಮ್ಮ ಮನೆಯಲ್ಲಿದ್ದಾರೆ 21 ವರ್ಷದಿಂದ. ನನ್ನ ಹೆಂಡತಿಗೆ ಒಂದೊಂದ್ಸಾರಿ ಬೈಬೇಕಂದ್ರೂ ಆಗಲ್ಲ, ಅವ್ರ ತಾಯಿ ಪಕ್ಕದಲ್ಲೇ ಇರ್ತಾರೆ. ಅವಾಗ ಪಕ್ಕದಲ್ಲಿ ಕರೆದು ಒಂದೊಂದ್ಸಾರಿ ಬೈತೇನೆ. ನಿಜವಾಗಿ ನಿನ್ ಬುದ್ಧಿ ಇಲ್ಲ, ಅರ್ಥ ಆಗಲ್ಲ, ಈ ತರ ನೀನು ಮಾತಾಡೋದು ನಿಮ್ಮ ತಾಯಿಗೆ. ಅವ್ರ ತಾಯಿ ಬಗ್ಗೆ ನಾನು ಹೇಳ್ತೀನಿ, ಈ ತರ ಮಾತಾಡ್ತೇನೆ ನಿಮ್ಮ ತಾಯಿ ವಯಸ್ಸಾದವ್ರಿಗೆ. ಅದು ರೂಮಲ್ಲಿ ಕರ್ಕೊಂಡೋಗಿ ಮಾತಾಡ್ತೇನೆ. ಜೋರಾಗಿ ಮಾತಾಡಿದ್ರೆ ಆ ತಾಯಿಗೂ ನೋವು ಆಗ್ತದೆ. ಅಯ್ಯೋ ನನ್ನ ಮಗಳು ಏನೋ ತಪ್ಪು ಮಾಡಿದ್ದಾಳೆ. ಮಾತಾಡಲಿಲ್ಲ ಅಂದ್ರೆ ನನಗೆ ಬಾಧೆ. ಇಲ್ಲ, ನಾನು ಮಾತಾಡಲೇಬೇಕು, ನಾನು ಈ ಮನೆಗೆ ಯಜಮಾನ, ನಾನು ಸರಿಯಾಗಿ ಮಾಡಬೇಕು. ಯಾರ್ಯಾರಿಗೆ ಏನು ಹೇಳ್ಬೇಕು ಅದೆಲ್ಲ ಹೇಳ್ತೀನಿ. ಇನ್ನೊಂದ್ಸಾರಿ ನಮ್ಮ ಅತ್ತೆ ಅಡುಗೆ ಮನೆಯಲ್ಲಿ ಬೆಳಿಗ್ಗೆ ನಮ್ಮ ಮಿಸ್ಸಸ್ನ ಬೈತಾ ಇದ್ದಾಳೆ, ಅಪ್ಪಡಿ ಪಣ್ಣ. ನಾನು ಹೋಗಿ ಹೇಳಿದ್ದೆ, ನೋಡಮ್ಮ, ಇದು ಮನೆ ನಿನ್ನ ಮಗಳದು, ನಿಂದಲ್ಲ. ಈ ಮನೆಯಲ್ಲಿ ನೀನು ಇರ್ಬೇಕಂದ್ರೆ ನಿನ್ನ ಮಗಳು ಏನು ಹೇಳ್ತಾಳೋ ಅದೇ ಮಾಡ್ಬೇಕು, ಇಲ್ಲಾಂದ್ರೆ ನೀನು ಹೋಗ್ತಾ ಇರೋದ್ಬಿಟ್ಟು. ಬೈಬಲ್ ಹೇಳ್ತಾ ಇದೆ ತಂದೆ ತಾಯಿನ ಸನ್ಮಾನ ಮಾಡ್ಬೇಕಂತಿದೆ, ಅತ್ತೆ ಮಾವನಂತೆಲ್ಲ. ಇರ್ತೀಯಾ ಇರು, ಹೋಗ್ತೀಯಾ ಹೋಗು, ದಬ್ಬಾಳಿಕೆ ಮಾಡಬೇಡ, ಇದು ನನ್ನ ಮನೆ. 2 ದಿವಸ ಮೌನವಾಗಿದ್ರು, ಆಮೇಲೆ ಸಾರಿ ಅಂದ್ರು. ಹೇಳಲೇಬೇಕು, ಬೇರೆ ದಾರಿ ಇಲ್ಲ.
ಇದು ನನ್ನ ಮನೆ, ದೇವರು ಕೊಟ್ಟಂತ ನನ್ನ ಮನೆಯಲ್ಲಿ ದೇವರ ನಾಮ ಘನ ಪಡಿಬೇಕು. ಯಾರಿಗೆ ನೋವಾದ್ರೆ ಪರವಾಗಿಲ್ಲ, ಆದ್ರೆ ಸರಿಯಾದ ಕೆಲಸವನ್ನು ನಾನು ನನ್ನ ಮನೆಯಲ್ಲಿ ಮಾಡಲಿಲ್ಲ, ನಾಳೆ ಇನ್ನೊಬ್ರು ನಮ್ಮ ಮನೆಯಲ್ಲಿ ದಬ್ಬಾಳಿಕೆ ಮಾಡ್ತಾರೆ. ಹೇಳಿದ ತಕ್ಷಣ ನಮ್ಮ ಹೆಂಡತಿಗೆ ಸಂತೋಷವಾಯಿತು. ಓ, ನನ್ನ ಸಲುವಾಗಿ ನನ್ನ ಗಂಡ ಯಾರ ಜೊತೆಗೂ ಯುದ್ಧ ಮಾಡಲಿಕ್ಕೆ ರೆಡಿ ಇದ್ದಾರೆ. ನಾನು ಹೇಳಿದೆ ಆಮೇಲೆ ನನ್ನ ಹೆಂಡತಿಗೆ, ಇದು ನಿನ್ನ ಮನೆ, ಯಾವತ್ತೂ ನಿನ್ನ ಮನೆ, ನಿನ್ನ ಅಧಿಕಾರ ಬಿಟ್ಕೊಡ್ಬೇಡ ಯಾರಿಗೂ. ಬಿಟ್ಕೊಟ್ರೆ ಬೇರೆಯವ್ರ ತಲೆ ಮೇಲೆ ಕೂತ್ಕೊಳ್ತಾರೆ. ಉಷಾ ಉಷಾ ಉಷಾ. ಇವಾಗ ಅರ್ಥ ಆಯ್ತಾ? ನೀನು ತಟ್ಟೆಯಲ್ಲಿ ಮಣ್ಣು ಕೊಟ್ಟರು ನೀನು ಗಂಡ ಆದ ನಾನು ಮೌನವಾಗಿ ತಿಂದು ಹೇಳ್ತೇನೆ, ಏನೂ ಹೇಳಲ್ಲ, ಏನೂ ಹೇಳಲ್ಲ, ಏನು ಹೇಳಲ್ಲ. ಕಾರಣ ದೇವರು ನಿನ್ನನ್ನು ಈ ಮನೆಗೆ ಯಜಮಾನಿಯಾಗಿ ತಂದಿದ್ದಾರೆ. ಆ ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಅಷ್ಟೇ, ಫ್ಯಾಮಿಲಿ ಜಾಸ್ತಿ ಏನಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು. ನಾನು ಹೆಣ್ಮಕ್ಳಿಗೆ ಯಾವಾಗಲೂ ಹೇಳ್ತೇನೆ, ಟೀಕೆ ಮಾಡಬೇಡ್ರಿ ನಿಮ್ಮ ಗಂಡಂದ್ರಿಗೆ, ಇಟ್ಸ್ ರಾಂಗ್. ಅವ್ರು ಕೆಟ್ಟವ್ರು ಇದ್ರು ಒಳ್ಳೆಯವ್ರು ಹೇಳ್ರಿ, ನಿಮ್ಮ ಮಾತು ಕೇಳಿ ಒಳ್ಳೆಯವ್ರು ಆಗ್ತಾರೆ. ಕೆಲವ್ರ ಜೀವಿತ ಕಷ್ಟ, ಏನು ಮಾಡ್ಲಿಕ್ಕೆ ಆಗಲ್ಲ. ನನಗೂ 4 ಜನ ಅಕ್ಕ ಇದ್ದಾರೆ, ಅವ್ರು ಯಾರೂ ಸೇವೆ ಮಾಡಲ್ಲ, ನಾನು ಒಬ್ಬನೇ ಮಾಡೋದು, ಅವರೆಲ್ಲ ಹಂಗೆ ಇದ್ದಾರೆ. 4 ಅಕ್ಕ ನನಗೆ. ನಮ್ಮ ಅಕ್ಕನ ಗಂಡ ಒಂದು ದಿವಸ ಹೊಡೆದು ಬಿಟ್ಟು ಎಲ್ಲೂ ಬಲ್ಲ ನಮ್ಮ ಸಿಸ್ಟರ್ಗೆ ಮುರಿದಾಕ್ಬಿಟ್ಟ. ನಮ್ಮ ಸಿಸ್ಟರ್ ಬಂದು ಹೇಳ್ತಾರೆ, ನನ್ನ ಮನೆಗೆ ಬರ್ತೇನೆ, ಇಲ್ಲಿ ಇರ್ಲಿಕ್ಕೆ ಆಗಲ್ಲ. ಆ ಮನೆಯಿಂದ ನೀನು ಹೆಣ ನಾನು ತಗೊಂಡು ಹೋಗ್ತೇನೆ, ಆದರೆ ನೀನು ಇಲ್ಲಿ ಬರ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು. 20 ವರ್ಷ ಹಿಂದೆ ಹೇಳು ಮಾತು. ಆ ಮನೆಯಲ್ಲಿ ನೀನು ಸಾಯ್ಬೇಕು, ಅವಾಗ ಮಣ್ಣು ಮಾಡ್ಲಿಕ್ಕೆ ಬರ್ತೇವೆ. ಅದು ಬಿಟ್ಟು ನಾನು ಮನೆಗೆ ಬರ್ತೇನೆ ಅಂದ್ರೆ ನಾವು ಕರ್ಕೊಳ್ಲಿಕ್ಕೆ ರೆಡಿ ಇಲ್ಲ, ನಿನ್ನಿಂದ ನಮ್ಮ ಕುಟುಂಬ ಹೆಸರು ಹಾಳಾಗ್ತದೆ, ಅದೇ ನಿನ್ನ ಮನೆ, ಅವರೇ ನಿನ್ನ ಗಂಡ. ಅಲ್ಲಿ ನನಗೂ ಮದುವೆಯಾಗಿ 22-21 ವರ್ಷ ಆಯಿತು. ಒಂದು ದಿನಾನು ನಾನು ನನ್ನ ಹೆಂಡತಿಯನ್ನು ನಮ್ಮ ಅಕ್ಕನ ಮನೆಗೆ ಕರ್ಕೊಂಡೋಗಿಲ್ಲ, ಯಾರು ನೆಂಟರ ಮನೆಗೆ ಕರ್ಕೊಂಡೋಗಿ. ಯಾಕೆ ನಮ್ಮ ಮನೇಲಿ ಊಟ ಇಲ್ವಾ? ಇದೆ. ನಮ್ಮ ಮನೆಯಲ್ಲಿ ಸಮಾಧಾನ ಅಲ್ವಾ? ಇದೆ. ನಮ್ಮ ಮನೆಯಲ್ಲಿ ಪ್ರೀತಿ ಇಲ್ವಾ? ಇದೆ. ನಮ್ಮ ಮನೆಯಲ್ಲಿ ದೇವರ ಭಯ ಇಲ್ವಾ? ದೇವರ ಭಯ ಇದೆ. ನಮ್ಮಲ್ಲಿ ಗಾಡಿ ಇಲ್ವಾ? ದೇವರ ದಯೆ ಇದೆ. ನಮ್ಮ ಮನೆಯಲ್ಲಿ ಅಲ್ಲಿರೋದೆಲ್ಲ ಇಲ್ಲಿದೆ. ನಾನು ಹೇಳ್ತೇನೆ, ಯಾವಾಗಾದ್ರೂ ಹೋಗಂದ್ರೆ ನಾನು ಹೋಗಲ್ರಿ, ಇಲ್ಲೇ ದೇವರೆಲ್ಲ ಕೊಟ್ಟಿದ್ದಾರೆ. ಅಲ್ಲೂಯ ಒಂದು ದಿನ ಹೇಳಿಲ್ಲ ನಾನು ಅಲ್ಲಿ ಹೋಗ್ತೇನೆ ಕರ್ಕೊಂಡು ಹೋಗಿ ಅಂತ. ಆ ಥರ ಕೇಳೋ ಥರ ನಾವು ಇಟ್ಕೊಂಡಿಲ್ಲ. ಅದಕ್ಕೆ ಸಹಾಯ ಮಾಡಿದ್ದು ಸರ್ವಶಕ್ತನಾದ ದೇವರು. ಅವ್ರು ಫ್ಯಾಷನ್ ಡಿಸೈನ್ ಬಟ್ಟೆ ಮ್ಯಾಚ್ ಮಾಡ್ತಾರೆ. ನಾನು ಪ್ಯಾಂಟ್ ಹಾಕಿದ್ದು ಹೇಳಲ್ಲ, ಏನೋ ನೋಡ್ಬಿಡ್ತಾರೆ, ಈ ಪ್ಯಾಂಟ್ಗೆ ಈ ಶರ್ಟಾ, ಇದು ದಾಡಿಯಾ. ನಾನು ಹೇಳ್ತೇನೆ, ನಾನು ಚಿಕ್ಕ ಸೇವಕ, ನಮ್ಮ ದೇವರು ದೊಡ್ಡವರು, ನನ್ನ ಯಾರು ನೋಡ್ತಾರೆ ಅಲ್ಲ, ಯಾರಿಗೂ. ಆದರೆ ಜನ ನನ್ನೊಳಗಿರುವಂಥ ದೊಡ್ಡ ದೇವರನ್ನು ನೋಡಲಿ, ಆ ದೇವರ ನಾಮ ಘನಪಡಲಿ. ಹಲ್ಲೆಲೂಯ. ಅವ್ರು ಹೇಳ್ತಾರೆ, ಫಿಕ್ಸ್ ಮಾಡ್ತಾರೆ, ಇವಾಗ ಸಂಜೆ ಚರ್ಚ್ ಇದೆಯಲ್ಲೋ ಅದಕ್ಕೆ ರೆಡಿ ಮಾಡ್ತಾರೆ, ಈ ಪ್ಯಾಂಟ್ಗೆ ಈ ಶರ್ಟ್ ಆಗ ಕೇಳ್ತೇನೆ. ಒಂದೊಂದು ಸಾರಿ ಟೈಮ್ ಇರಲ್ಲ, ಓದಲಿಕ್ಕೆ ಟೈಮ್ ಇರಲ್ಲ, ಊಟ ಎಲ್ಲಿ ಮಾಡೋದು. ಆದರೆ ಏನು ಮಾಡೋದು ನಮಗಿರ್ಬೇಕು. ಯಾರು ತಪ್ಪು ಮಾಡಿದ್ರು ಕರೆಕ್ಟಾಗಿ ಅದನ್ನು ತಿದ್ದಿ ಸರಿಪಡಿಸಬೇಕು. ಗಂಡ ಹೆಂಡತಿ ಅಂದರೆ ಒಂದು, ಏನು ಗಂಡ ಹೆಂಡತಿ ಅಂದರೆ ಒಂದು. ಎಷ್ಟೇ ಪ್ರಾಬ್ಲಮ್ ಅಂದರೂ ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು, ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು, ಒಬ್ರಿಗೆ ತಪ್ಪು ಹೇಳ್ಬಾರ್ದು. ನಮ್ಮ ಮನೇಲಿ ಒಂದು ಗೇಮ್ ಮಾಡ್ತೇವೆ, ನಮ್ಮ ಮಕ್ಕಳೆಲ್ಲ ಬರ್ತಾರೆ, ನಾನು ಹೇಳ್ತೇನೆ, ನಾನು ನಿಮ್ಮ ತಾಯಿ ಬಗ್ಗೆ ಅಂದರೆ ನನ್ನ ಹೆಂಡತಿ ಬಗ್ಗೆ 5 ಒಳ್ಳೇದು ಹೇಳ್ತೇನೆ. ಎಷ್ಟು ನಿಮಿಷ? 30 ಸೆಕೆಂಡಲ್ಲಿ ಇಲ್ಲಿರ್ಬೇಕು. ಎಷ್ಟು ಸೆಕೆಂಡಲ್ಲಿ? 30 ಸೆಕೆಂಡಲ್ಲಿ. ಏನು ಡ್ಯಾಡಿ ಹೇಳು, ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಡ್ತಾಳೆ, ಮನೆಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ, ತ್ಯಾಗ ಮಾಡ್ತಾಳೆ, ಎಲ್ಲ ತ್ಯಾಗ ಮಾಡ್ತಾಳೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. 30 ಸೆಕೆಂಡ್ ಒಳಗೆ ಹೇಳ್ಬಿಡ್ತೇನೆ. ಯಾಕಂದರೆ ಅವ್ರ ಬಗ್ಗೆ ನಾನು ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತೇನೆ. ನಿಮ್ಮ ಚರ್ಚಲ್ಲಿ ಕರ್ಕೊಂಬಂದಿದ್ದವ್ರು ಅಮೇರಿಕಾದವ್ರು, ಕ್ರಿಸ್ ಗೊತ್ತಾ? ಪಾಸ್ಟರ್ ಕ್ರಿಸ್ ಟ್ಯಾಮಿ ನಿಮ್ಮ ಚರ್ಚಿಗೆ ಅಮೇರಿಕನ್ ಕರ್ಕೊಂಬಂದಿದ್ದು. ಈ ಕ್ರಿಸ್ ಟ್ಯಾಮಿ ಗಂಡ ಹೆಂಡತಿ ಏನಂದರೆ, ಈ ಕ್ರಿಸ್ ನನ್ನ ಜೊತೆಗೆ ಬಂದಾಗ ಹೇಳ್ತಾ ಇರ್ತೇನೆ, ಮನೆಗೆ ಹೋದರೆ ನನ್ನ ಹೆಂಡತಿಗೆ ಇದು ತೊಗೊಳ್ಬೇಕು, ಅದು ತೊಗೊಳ್ಬೇಕು, ಅದಿಷ್ಟ ಅಂತ. ಆಯಮ್ಮ ಮನೆಯಲ್ಲಿ ಇದ್ಕೊಂಡು ನನ್ನ ಗಂಡ ಇವಾಗ ಸ್ವಲ್ಪ ಹೊತ್ತಾದರೆ ಬರ್ತಾರೆ, ಇದು ತಿಂತಾರೆ, ಅಂತ ಅವ್ರು ಮಾಡ್ತಾರೆ. ಸೊ ಇವ್ರಿಗೆ ಅವ್ರ ಬಗ್ಗೆ ಚಿಂತೆ, ಅವ್ರಿಗೆ ಯಾವಾಗಲೂ ಇವ್ರ ಬಗ್ಗೆ ಚಿಂತೆ. ನನ್ನನ್ನು ಯಾವಾಗಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ 4 ವರ್ಷ. ಸರ್ ನನ್ನ ಬಗ್ಗೆನೂ ಚಿಂತೆ ಮಾಡಿರಿ ಯಾವಾಗವಾಗ, ನಾನು ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೇನೆ ಸೇವೆಗಂದರೆ ದಟ್ ಈಸ್ ರಾಂಗ್ ಫ್ರಾಂಚೈಸ್. ಅವರಿಂದ ಇದು ನಾನು ಕಲಿತೆ.
ನಿಮ್ಮ ಚರ್ಚಿಗೆ ಬಂದಂಥ ಸೇವಕರಿಂದ ಇದು ಕಲಿತೆ. ಅವ್ರ ಥರ ನಾವು ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನಾನು ಸೇವೆಗೆ ಬರಬೇಕೆಂಬುದಾಗಿ ಗೊತ್ತು. ದಾರಿಯಲ್ಲಿ ನಾನು ಎಲ್ಲಿ ಊಟ ಮಾಡಲ್ಲ ಅಂತ ಗೊತ್ತು. ನನಗೇನೇನು ಬೇಕು ಗಾಡಿಯಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ನೀವು ಸಂಜೆ ತನಕ ನಿಮಗೆಲ್ಲ ಗಾಡಿಯಲ್ಲಿದೆ, ಏನು ಬೇಕಾಗಿಲ್ಲ, ಚಿಂತೆ ಮಾಡಬೇಡಿ. ದೇವರು ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿ ಅವರು ಸರಿ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಸಭೆಯಲ್ಲಿ ಮಾತ್ರ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಅಂತ ಸಿಕ್ಕಾಪಟ್ಟೆ ಚಪ್ಪಾಳಿ ಹೊಡ್ತೇವೆ, ಹಾಡ್ತೇವೆ. ಆದರೆ ನಮ್ಮ ನಿಜ ಜೀವಿತ ಕೊಳೆತು ಹಾಳಾಗ್ತಾ ಇದೆ. ನಮ್ಮ ವಾಸನೆ ನಮಗೆ ಬರ್ತಾ ಇಲ್ಲ, ಆದರೆ ಬೇರೆಯವ್ರಿಗೆ ಬರ್ತಾ ಇದೆ. ನಿಮ್ಮ ಹತ್ರ ಏನಿಲ್ಲ ಅಂದ್ರೆ ಪರವಾಗಿಲ್ಲ, ಒಳ್ಳೆ ಕ್ಯಾರೆಕ್ಟರ್, ಏನಂತೀರ ಕ್ಯಾರೆಕ್ಟರ್, ಒಳ್ಳೆ ಗುಣ ನಿಮಗಿದ್ರೆ ಅಮೆರಿಕದಲ್ಲಿ ಇಲ್ಲಿ ಜಪಾನ್ದಲ್ಲಿ ಬಂದು ನಿಮ್ಮನ್ನು ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ, ಬಿಡಲ್ಲ. ದ ಗರ್ಲ್ ಹೂ ಹ್ಯಾಸ್ ಅ ಗುಡ್ ಕ್ಯಾರೆಕ್ಟರ್. ಯಾರಿಗೆ ಒಳ್ಳೆ ಚರಿತ್ರೆ ಇದೆಯೋ, ಕ್ಯಾರೆಕ್ಟರ್ ಇದೆಯೋ, ನೀವು ಎಲ್ಲೇ ಮೂಲೆಯಲ್ಲಿ ಇರ್ರಿ, ನಿಮ್ಮ ಮೆಸೇಜ್ ಅಲ್ಲಿ ಹೋಗಿರ್ತದೆ, ನಿಮ್ಮನ್ನು ಬಿಡಲ್ಲ. ಎಲ್ಲ ತಂದೆ ತಾಯಿಗೆ ಒಳ್ಳೆ ಹುಡುಗಿ ಬೇಕು, ತಗ್ಗಿ ಬಗ್ಗಿ ಕೆಲಸ ಮಾಡೋದು ಬೇಕು, ಗೌರವಿಸುವಂತ ಹುಡುಗಿ ಬೇಕು ಎಲ್ಲ ತಂದೆ ತಾಯಿಗಳ ಮಗಳಿಗೆ ಅಂತ. ಅದು ಗೊತ್ತಾದ್ರೆ ಈ ಸಭೆಯಲ್ಲಿದ್ದಾರಂತ ನಿಮ್ಮನ್ನ ಸುಮ್ಕೆ ಬಿಡಲ್ಲ, ನಿಮ್ಮ ಪಾಸ್ಟ್ಗೆ ನಿದ್ದೆ ಮಾಡ್ಲಿಕ್ಕೆ ಕೊಡಲ್ಲ. ಆ ಹುಡುಗಿ ಹತ್ರ ಮಾತಾಡಿ, ಅವ್ರ ತಂದೆ ತಾಯಿ ಹತ್ರ ಮಾತಾಡಿ, ಆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು, ಯಾಕಂದ್ರೆ ಅವಳಲ್ಲಿ ದೇವರ ಗುಣಗಳಿದೆ ಎಂಬುದಾಗಿ ನಾವು ಕೇಳಿದ್ದೇವೆ. ಏನೋ ಕೇಳಿದ್ದೇವೆ, ನಮ್ಮನ್ನು ನೋಡಿಲ್ಲ ಅವರು, ಆದ್ರೆ ನಮ್ಮ ಬಗ್ಗೆ ಏನಾಗಿದೆ ಕೇಳಿದ್ದೇವೆ. ಇವತ್ತು ಯಾರು ನಮ್ಮ ಬಗ್ಗೆ ಕೇಳ್ತಾ ಇದ್ದಾರೆ? ಇವತ್ತು ಎಲ್ಲಿದೆ ನಮ್ಮ ಸ್ಥಾನಮಾನ, ಎಲ್ಲಿದೆ? ನಿಜವಾಗಿ ಜನರು ನಮ್ಮನ್ನು ನಂಬುತ್ತಾರಾ? ನಮ್ಮ ಮೇಲೆ ವಿಶ್ವಾಸ ಇಡ್ತಾರಾ? ನಮ್ಮ ಮಾತಿಗೆ ಬೆಲೆ ಇದೆಯಾ ಸಮಾಜದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸಭೆಯಲ್ಲಿ ಎಂಬುದಾಗಿ ಪರೀಕ್ಷೆ ಮಾಡುವಂತ ಸಮಯ. ಒಂದು ವೇಳೆ ಆ ಥರ ಇಲ್ಲ ಅಂದ್ರೆ ನಮಗೆ ಇನ್ನೂ ಆ ದೇವರ ಭಯ ನಮ್ಮಲ್ಲಿ ಬಂದಿಲ್ಲ ಅಂತ ಅರ್ಥ. ಏನು ಬಂದಿಲ್ಲ? ದೇವರ ಭಯ ಬಂದಿಲ್ಲ. ನಾನು ಯಾವ ದೇಶಕ್ಕಾಗಿ ಸೇವೆ ಮಾಡ್ಲಿಕ್ಕೆ ಹೋಗ್ಬೋದು, ಸಾಯ್ತಾ ಇದ್ದಾರೆ ಹೊರಗಿನ ಜನ ಬರ್ಲಿಕ್ಕೆ. ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಅಮೆರಿಕದವರು ಆಲ್ರೆಡಿ ಇದ್ದಾರೆ 6 ತಿಂಗಳದಿಂದ. ಆದರೆ ಒಂದು ದಿನಾನು ನಾನು ಆಲೋಚನೆ ಮಾಡಿಲ್ಲ ಹೋಗ್ಬೇಕಂತ. ಅವ್ರು ಬರಲಿ, ಹೊರಗಿನ ದೇಶ ಜನ ನನ್ನ ಮನೆಗೆ ಬಂದು ದೇವರ ವಾಕ್ಯ ಕಲೀಲಿ. ನಾನು ಯಾಕೆ ಅಲ್ಲಿ ಹೋಗ್ಬೇಕು? ದೇವರ ಸೇವೆ ನನ್ನ ಕೊಟ್ಟರೆ ಆತನ ಆಶೀರ್ವಾದ ಮಾಡ್ತಾನೆ, ನನ್ನ ಕೈಯಿಂದ ಆತನ ಸೇವೆ ಮಾಡಿಸ್ಕೊಳ್ತಾನೆ. ನಾನು ಯಾಕೆ ಎಲ್ಲಿ ಹೋಗ್ಬೇಕು? ಆ ಜನ ಇಲ್ಲಿಗೆ ಬರಲಿ. ಯಾವಾಗ ದೇವರ ಭಯ ನಮ್ಮಲ್ಲಿ ಇರ್ತದೋ, ದೇವರು ಅಲ್ಲಲ್ಲೂ ಕೊಲ್ಲಲು ಮಾಡ್ತಾರೆ. ಅವ್ರು ಬಂದು ನೋಡ್ತಾರೆ, ನೀವಾ ಫ್ರಾನ್ಸಿಸ್? ಹೌದು ನಾನೇ. ನಿಮ್ಮ ಹತ್ರ ನಾವು ಕಲಿಬೇಕಾ? ಹೌದು ಸ್ವಲ್ಪ ನನ್ನ ಹತ್ರ ಕಲಿಬೇಕು. ನಿಮ್ಮ ಮನೆಯಲ್ಲಿ ನಾವು ಇರಬೇಕಾ? ಹೌದು ನನ್ನ ಮನೆಯಲ್ಲಿ ಬಾಡಿಗೆ ಕೊಟ್ಟಿರ್ಬೇಕು. ನೀನು ಯಾವಾಗಾದ್ರೂ ಅಮೆರಿಕಾಗೆ ಹೋಗ್ಲಿಲ್ಲ, ನೀವು ಅದಕ್ಕೆ ದೇವರು ನಿಮ್ಮ ಮನೆಯಲ್ಲಿ ಕಳಿಸಿದ. ನಾವಿಲ್ಲಿ ತೋರಿಸ್ಕೊಳ್ಳಿಕ್ಕಿಲ್ಲ, ನಾವಿಲ್ಲರೂ ದೇವರ ನಾಮ ಘನಪಡಿಸಲಿಕ್ಕೆ. ಅಬ್ರಾಹ್ಮನ ಆಲಯದಲ್ಲಿ ನೀನು ಕೊಟ್ಟಿದ್ದೀಯ ಸ್ವಾಮಿ. ಇಡೀ ದೇಶ ಬಗ್ಗೆ ನಮಗೆ ಗೊತ್ತಿದೆ ರಾಜ, ಆದರೆ ನಮ್ಮ ಸ್ವಂತ ಮನೆ ಬಗ್ಗೆ, ನಮ್ಮ ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಗಂಡನ ಬಗ್ಗೆ ನಮಗೆ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ನಿಜವಾಗಿ ಅಬ್ರಾಹ್ಮನ ದೇವರೇ ಆಗಿರುವುದೇ ಆದರೆ ಅಬ್ರಾಹ್ಮನನ್ನ ಬದಲಾವಣೆ ಮಾಡಿದಂಥ ದೇವರೇ ಇವತ್ತು ನನ್ನನ್ನು ನಮ್ಮನ್ನು ನೀನು ಮಾಡುವುದಾದರೆ, ನಾವು ನಮ್ಮ ಜೀವಿತದಿಂದ ನಮ್ಮ ಕುಟುಂಬದಲ್ಲಿ ಇರೋರಿಗೆ ನಿನ್ನ ಪರಲೋಕದ ಪ್ರೀತಿಯನ್ನು ತೋರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಸ್ವಾಮಿ. ನಮ್ಮ ಎಲ್ಲ ಅಹಂಕಾರ, ಗೌರವ, ಗರ್ವ, ಎಲ್ಲ ಹೊಲಸುತನ, ಸ್ವಾರ್ಥ, ನಾನು, ಇವೆಲ್ಲ ದೇವರೇ ನಮ್ಮ ಜೀವಿತದಿಂದ ನೀನು ಕಿತ್ತು ತೆಗೆದು ಬೀಸಾಕು ರಾಜ. ಇನ್ನು ಮೇಲೆ ಸ್ವಾಮಿ, ನಾನು ಯಾವ ರೀತಿಯಲ್ಲಿ ನನ್ನ ಕುಟುಂಬವನ್ನು ನೋಡ್ಕೋಬೇಕು, ನಾನು ಯಾವ ರೀತಿಯಲ್ಲಿ ಪ್ರೀತಿ ತೋರಿಸಬೇಕು, ನಾನು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ನನ್ನ ಕುಟುಂಬದಲ್ಲಿ ದೇವರೇ ಇನ್ನೂ ಎಷ್ಟು ನಾನು ತ್ಯಾಗ ಮಾಡಬೇಕಂತ ಅರಿವು, ಜ್ಞಾನ, ತಿಳುವಳಿಕೆ, ಬುದ್ಧಿಯನ್ನು ನನಗೆ ಕೊಡಿಸು. ದೂರದಲ್ಲಿರುವವರು ನನ್ನನ್ನು ಕುಟುಂಬ ನೋಡಿದಾಗ ಅವರ ಬಾಯಲ್ಲಿ ದೇವರೇ ನಿನ್ನ ನಾಮ ಬರಲಿ. ಅದಕ್ಕೆ ನನಗೆ ನೀನು ಕುಟುಂಬವನ್ನು ಕಟ್ಟಿದಿಸ್ಪ. ನನ್ನ ಕುಟುಂಬ ಜೀವಿತದಿಂದ ದೇವರೇ ನಿನ್ನ ನಾಮ ಮಹಿಮೆ ಹೊಂದಲಿ. ನನ್ನಲ್ಲಿ, ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ ರಾಜ ನಿನ್ನ ಪರಲೋಕದ ಸಮಾಧಾನ, ನೆಮ್ಮದಿ, ಪ್ರೀತಿ ಇರಲಿ ರಾಜ. ನಿನ್ನ ಎಲ್ಲ ಆಶೀರ್ವಾದಗಳಿಂದ ನನ್ನನ್ನು ನೀನು ತುಂಬಿಸುವುದೇ ಆದರೆ ನಿಜವಾಗಿ ನಾವೆಲ್ಲರೂ ಸಹ ದೇವರೇ ನಿನ್ನ ನಾಮವನ್ನು ಘನಪಡಿಸ್ತೇವೆ. ಇವತ್ತು ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ದೇವರ ಸಮಸ್ಯೆಗಳು, ಹೋರಾಟಗಳು,
ನಮ್ಮನ್ನು ನೋಡಿ ಜನರು ದೇವರೇ ಓಡಿ ಹೋಗುತ್ತಾ ಇದ್ದಾರೆ ರಾಜ. ಅಂತ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಜನರು ಹೆದರ್ತಾ ಇರ್ತಾರೆ. ನಮ್ಮ ಜೊತೆಗೆ ಕೆಲಸ ಮಾಡ್ಲಿಕ್ಕೆ, ಬಿಸ್ನೆಸ್ ಮಾಡ್ಲಿಕ್ಕೆ ಜನರು ಹೆದರ್ತಾ ಇದ್ದಾರೆ. ಕ್ರೈಸ್ತವರು ಅವರ ಮಾತಿನಲ್ಲಿ ಸ್ಥಿರವಿಲ್ಲ, ಅವರ ದುಡ್ಡಲ್ಲಿ ಸರಿ ಇಲ್ಲ, ಅವರ ಸಹವಾಸ ಸರಿ ಇಲ್ಲ, ಅವರ ಜೀವಿತ ಸರಿ ಇಲ್ಲ ಎಂಬುದಾಗಿ ಎಲ್ಲರೂ ನಮ್ಮನ್ನು ನೋಡಿ ದೂರ ಓಡಿ ಹೋಗುತ್ತಾ ಇದ್ದಾರೆ. ಅಂತ ಒಂದು ಕೆಟ್ಟ ಹೆಸರಿಂದ ದೇವರೇ ನಮ್ಮನ್ನು ದೇವರೇ ವಿಮುಕ್ತ ಮಾಡು, ಮುಕ್ತ ಮಾಡು ಸ್ವಾಮಿ. ಕ್ರೈಸ್ತವರಂದ್ರೆ ನಿಜವಾಗಿ ಶ್ರದ್ಧೆ ಉಳ್ಳವರು, ಮಾತಿನವರು, ದೇವರಿಗೆ ಭಯಪಡುವರು ಅಂತ ನಮ್ಮ ಚರಿತ್ರೆಗಳನ್ನ, ನಮ್ಮ ಜೀವಿತಗಳನ್ನ ನೀನು ಮಾರ್ಪಾಟ ಮಾಡುವುದೇ ಆದರೆ ದೇವರೇ ನಾವು ಸಾಯೋ ತನಕ ನಿನಗೆ ನಂಬಿಗಸ್ತರಾಗಿರ್ತೇವೆ. ಈ ಮಾತನ್ನ ದೇವರೇ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಾವು ಕೊಡುತ್ತಾ ಇದ್ದೇವೆ ರಾಜ. ನಮ್ಮ ಎಲ್ಲ ಬಲಹೀನಗಳನ್ನು ನೀನು ತೆಗೆದಾಕು, ನಿನ್ನ ಬಲವನ್ನು ನಮಗೆ ಕೊಡಿಸ. ಮುರಿದೋದ ಕುಟುಂಬಗಳನ್ನು ದೇವರೇ ನೀನು ಕಟ್ಟು ರಾಜ. ಯಾರ್ಯಾರ ಜೀವಿತದಲ್ಲಿ ಕಣ್ಣೀರು, ಗೋಳಾಟ, ವೇದನೆ, ಸಂಕಟ ಇದೆಯೋ ಸ್ವಾಮಿ, ಮನೋವೇದನೆ ಇದೆಯೋ ರಾಜ, ಅದೆಲ್ಲವನ್ನು ನೀನು ತೆಗೆದಾಕು ರಾಜ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅವರ ಜೀವಿತಗಳಲ್ಲಿ ನಿನ್ನ ಪರಲೋಕದ ಸಮಾಧಾನವನ್ನು ಕೊಡು ಸ್ವಾಮಿ. ಅವರ ಕಣ್ಣೀರನ್ನು ದೇವರೇ ನೀನು ಒರೆಸು ರಾಜ. ನಿನ್ನ ಸಮಾಧಾನವನ್ನು ದೇವರೇ ನಿನ್ನ ಮಕ್ಕಳಿಗೆ ನೀನು ಕಳಿಸು ರಾಜ. ಈ ಸಭೆಯಲ್ಲಿ ದೇವರೇ ಬರುವವರು ಬಿಡುಗಡೆ ಆಗಿರಲಿ ಸ್ವಾಮಿ. ಮಾನಸಿಕ ನೋವುಗಳಿಂದ ಬಿಡುಗಡೆ ಆಗಲಿ ರಾಜ. ನಿನಗೆ ಸ್ತೋತ್ರವಾಗಲಿ. ಎಲ್ಲಾ ಶಾಪಗಳಿಂದ ಬಿಡುಗಡೆ ಆಗಲಿ ಸ್ವಾಮಿ. ಎಲ್ಲಾ ಸೈತಾನ ಬಂಧನಗಳಿಂದ ದೇವರೇ ನಿನ್ನ ಮಕ್ಕಳ ಬಿಡುಗಡೆ ಆಗಲಿ ರಾಜ. ನಿನಗೆ ಸ್ತೋತ್ರವಾಗಲಿ. ಯಾವ ಸೈತಾನನು ನಿನ್ನ ಮಕ್ಕಳ ಸಂತೋಷವನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೋ ಕರ್ತನೆ, ಅದೇ ಸಂತೋಷವನ್ನು ದೇವರೇ ತಿರುಗಿ ನಿನ್ನ ಮಕ್ಕಳಿಗೆ ನೀನು ಕೊಡು ರಾಜ. ನಿನಗೆ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಬ್ಬರ ಕುಟುಂಬದಲ್ಲಿ ಸ್ವಾಮಿ ನಿನ್ನ ಪರಲೋಕದ ಸಮಾಧಾನ ನಮ್ಮನ್ನು ಬದಲಾವಣೆ ಮಾಡು, ಪರಿವರ್ತನೆ ಮಾಡು. ನಮ್ಮೆಲ್ಲರ ಪ್ರಾರ್ಥನೆ ಯೇಸುವೆ ದೇವರೇ ನೀನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಹೆಸರು. 27ನೇ ವಚನ ಹಾಡೋಣ. ಹಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಕ್ರಿಪ್ಚರ್ ಓದೋಣ. ಇವತ್ತು ಫ್ಯಾಮಿಲಿ ಮೆಸೇಜ್ ಆಗ್ತದೆ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವನನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಆದಾಮ್ ಅವರನ್ನ ಉಂಟು ಮಾಡಿದ್ರು, ಹೌದಲ್ವಾ? ಯಾರ ಸ್ವರೂಪದಲ್ಲಿ ಉಂಟು ಮಾಡ್ತಾ ಇದ್ದಾರೆ? ದೈವ ಸ್ವರೂಪದಲ್ಲಿ ಉಂಟು ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾವೆಲ್ಲ ಇಲ್ಲಿ ಏನಿದ್ದೀವಿ, ನಾವೆಲ್ಲ ಆತನ ಕೈ ನಿರ್ಮಾಣವಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಅದಕ್ಕಿಂತ ಹೆಚ್ಚಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದ್ರೆ, ತನ್ನ ಸ್ವರೂಪದಲ್ಲಿ ನಾವು ಆತನ ಸ್ವರೂಪವಾಗಿದ್ದೇವೆ. ಹೌ ಈಸ್ ವಿ ಆರ್ ಲೈಕ್ ದಟ್. ಆತನ ಹೇಗಿದ್ದಾನೋ, ಆತನ ಏನಾಗಿದ್ದಾನೋ ಅದು ನಾವಾಗಿದ್ದೇವೆ. ಆಮೆನ್. ಓಕೆ, ಹಾಡನ್ನಾಡಿ ಕರ್ತನ ನಾಮವನ್ನು ಘನಪಡಿಸೋಣ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ ಅನ್ನುವಂತ ಹಾಡನ್ನಾಡಿ ಎಲ್ಲರೂ ಕರಗಳು ತಡುತ್ತಾ ಈ ಹಾಡನ್ನಾಡಿ ಕರ್ತನ ನಾಮವನ್ನು ಘನಪಡಿಸೋಣ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ನಾಮದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ನಾಮದಲ್ಲಿ ಬಿಡುಗಡೆ ನಮಗೆ. ಯೇಸು ಹಲ್ಲೆಲೂಯಾ. ಅವರ ಅನುಭವ ಇಟ್ಟು ವಾಕ್ಯಾನುಸಾರವಾಗಿ ವಾಕ್ಯವನ್ನು ಮಾತಾಡಿದರೆ ಅದಕ್ಕಾಗಿ ದೇವರ ಸ್ತೋತ್ರ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರು ಅವರನ್ನು ಸಹ ಆಶೀರ್ವಾದ ಮಾಡಲಿ, ಕೇಳಿದಂತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅದೇ ಧ್ಯಾನದಲ್ಲಿ ತುಂಬಾ ಜನ ಧ್ಯಾನ ಮಾಡೋದವರೆಗೂ ನಾನು ದೇವರ ಸ್ತೋತ್ರ ಮಾಡ್ತೀನಿ. ಆಮೆನ್.
ಓಕೆ, ಈ ದಿನ ಗಂಡ ಹೆಂಡತಿ ಒಂದು ಹೊಸ ವರ್ಷ ಅಂದ್ರೆ ಒಂದು ವರ್ಷ ಮುಕ್ತಾಯ ಆಗೋದಕ್ಕೆ ದೇವ್ರ ಸ್ತೋತ್ರ ಮಾಡ್ತೀವಿ. ಒಂದೊಂದು ವರ್ಷವೂ, ಒಂದೊಂದು ತಿಂಗಳು, ಒಂದೊಂದು ವಾರ, ಒಂದೊಂದು ದಿನವೂ ಸಹ ನಡೆಸೋದು ದೇವ್ರ ಕೃಪೆಯಾಗಿರುತ್ತದೆ. ಆಮೇಲೆ ಹಾಗಾದ್ರೆ ಒಳ್ಳೆ ಫ್ಯಾಮಿಲಿ ಅಂದ್ರೆ ಏನು, ಒಳ್ಳೆ ಕುಟುಂಬ ಅಂದ್ರೆ ಏನು? ಜಗಳನೇ ಇಲ್ದಿರೋಂಥದ್ದು ಅಲ್ವಾ? ನಾವೆಲ್ಲ ಅಂದ್ಕೊಂಡ್ರೆ ಜಗಳನೇ ಇಲ್ವಾ? ಜಗಳ ಬಂದೇ ಬರುತ್ತೆ ಆದ್ರೆ ಪ್ರೀತಿ ಒಂದೇ ನಿಲ್ತಿರ್ತದೆ. ಓಕೆ, ಇಲ್ಲಿ ಮದುವೆ ಆಗಿರುವಂತವ್ರು ಯಾರಾದ್ರೂ ಹುಡುಗ ಅಥವಾ ಹುಡುಗಿ ಬಂದ್ರೆ ಒಂದೇ ಒಂದು ಇದು ಮಾಡಿ ನಾನು ಪ್ರಾರ್ಥನೆ ಮುಗಿಸ್ತೇವೆ. ಹೊರಗಡೆ ಇರೋರಾಗ್ಲಿ, ಮದುವೆ ಆಗಿರೋರು, ಒಂದು ಮಗು, ಎರಡು ಮಗು ಇರೋರು, ಎರಡನೇ ಇದ್ದೀರಾ, ಹೆಂಗಸರಾಗ್ಲಿ ಗಂಡಸರಾಗ್ಲಿ ಬರೀಬೇಕು. ನಾನು ಹೇಳಿದ್ದೀನಿ, ಬರೀಬೇಕು ಅಷ್ಟೇ. ನೋಟ್ಬುಕ್ ತೋರಿಸ್ತೀನಿ, ಇದರಲ್ಲಿ ಬರೀಬೇಕು. ಯಾರು ಬರೀತೀರಾ? ನೀವು ಬರೀತೀಪ? ಹಾ, ಚಲಪತಿ ನೀನೇ ಬರಬೇಕು. ಮನೆಯಲ್ಲಿ ಯಾರು ಇದ್ದಾರೆ ಅವ್ರ ಹೆಸರು ಬರೀಬೇಕು. ಇಂಪಾರ್ಟೆಂಟ್. ಮನೆಯಲ್ಲಿ ನಿನ್ನ ಹೃದಯದಲ್ಲಿರ್ತಾನ ಅತ್ತೆ ಹೆಸರೇನು? ನಿನ್ ಮಗು ಹೆಸರು ಬರ್ತಿದ್ಯಪ್ಪ? ಇಲ್ಲಪ್ಪ, ಮಗು ಬೇಡ. ಎಲ್ಲರ ಹೆಸರು ಬರ್ದಾನೆ ಮಗುನ ಬಿಟ್ಬಿಟ್ಟಿರ್ತಾನೆ. ಆ ಮಗು ಅರ್ಥ ಮಾಡ್ಕೊಂಡ್ರೆ ನೋಡಪ್ಪ. 10 ಜನ ಹೆಸರು ಹೇಳಪ್ಪ. ಅಪ್ಪ, ಅಮ್ಮ, ಅನುಷ, ನಮ್ಮ ಅಣ್ಣ ಮಂಜುನಾಥ, ನಮ್ಮ ಪುನೀತ, ನಮ್ಮ ಉಷಾ, ನಮ್ಮ ಆಶಾ, ಪೂಜಾ, ನನ್ನ ಮಗಳು ಜಾಸ್ವರ್ ಮತ್ತೆ ಅನುಷ. ಓಕೆ ನೋಡಿ, 10 ಜನ ಅವರ ಮನೆಯಲ್ಲಿ ಹೆಸರು ಬರ್ತಿದ್ದಾರೆ. ಇದು ಇಂಪಾರ್ಟೆಂಟ್. ಎಲ್ಲಿ ಇರಪ್ಪ, ಏನೋ ಕೆಲಸ ಇದೆ, ಹೇಗಾಗಿ ಕರೆದಿಲ್ಲ, ಬಟ್ ಯಾರನ್ನೋ ಒಬ್ಬನ ಕರೆದು ಇದನ್ನ ಮಾಡ್ಬೇಕು, ಮ್ಯಾಜಿಕ್ ಮಾಡ್ಬೇಕು ಅನ್ನೋದಷ್ಟೇ ನಂದು. ಅಮ್ಮಾಯ್ ಸರಿ, ಈಗ ಒಂದು 4 ಜನನ ಇಂಪಾರ್ಟೆಂಟ್ 4 ಜನ ತೆಗೆದಾಕ್ಬೇಕು. ಯಾರನ್ನು ತೆಗಿತೀಯ ಫಸ್ಟ್? ಅವ್ರು ಬೇಡ. ಈ 10 ಜನದಲ್ಲಿ ಈ ಪ್ರೆಸೆಂಟ್ ಟೈಮ್ ಇಲ್ಲವಲ್ಲ, ಅದಕ್ಕೆ ಕೇಳ್ತೇವೆ. ಈ 4 ಜನ ನನಗೆ ಬೇಡ, ಬೇಕು, ಈ ಸದ್ಯಕ್ಕೆ ಇಂಪಾರ್ಟೆಂಟ್ ಅಲ್ಲ. ಅವು ಹೆಸರು ಹೇಳಲ್ಲ, ಬೇಜಾರು ಮಾಡ್ಕೋಬೇಡ್ರಿ. ಓಕೆ, ಅಂದ್ರೆ ಕುಟುಂಬ ಇಂಪಾರ್ಟೆಂಟ್ ಅಂತ ತೋರಿಸೋದಕ್ಕೆ ನನಗೆ. ಆಮೇಲೆ 4 ಹೋಗಿದೆ, ಇನ್ನೆಷ್ಟಿದೆಪ್ಪ? ಇನ್ನು 6 ಇದೆ. ಈ 6ರಲ್ಲಿ 4 ಜನ ತೆಗೆದಾಕ, 3 ಜನ ತೆಗೆದಾಕ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾರು ಬೇಡ ಅಂತ, ನಿಮ್ ಜೀವಿತದಲ್ಲಿ 4 ಜನ ತೆಗೆದಾಕಿದ್ಯಾ ಬೇಡ ಅಂತ. ಕರೆಕ್ಟ್ ಏನೋ ಮಿಸ್ಟೇಕ್ ಮಾಡಿದ್ಯಾ? ಇಲ್ಲ ಸೇರಿಸ್ಕೊಂಡೆ ಇನ್ನೊಂದು ಹೆಸರು? ಇಲ್ಲ, ಇಷ್ಟು ಜನ ಇವಾಗ ಸದ್ಯಕ್ಕೆ 4 ಜನ ಕಳಿಸ್ಬಿಟ್ಟಿದ್ಯಾ ನಿಮ್ ಹೃದಯದಿಂದ. ಇಲ್ಲ, 4 ಜನ ಇದ್ದಾರೆ. ಇನ್ನೊಂದು 3 ಜನ ತೆಗಿ, ನನ್ಗೆ ಬೇಡ. ಇಂಪಾರ್ಟೆಂಟ್ ಮಾತ್ರ ಇಟ್ಕೋಬೇಕು. ಮೊದಲನೇ ಸ್ಟೆಪ್ ತುಂಬಾ ಹಿಂಸೆ ಆಗ್ತಾ ಇದೆ, ಕಷ್ಟನೇ, ಆದ್ರೂ ವಿಧಿ ಇಲ್ಲ. ಮದುವೆ ಆದ್ಮೇಲೆ ಮರಣ ಬರುತ್ತೆ, ಸಮಸ್ಯೆ ಬರುತ್ತೆ, ಸಪರೇಟ್ ಆಗ್ತಾ ಇರ್ತಾರೆ. ನಿನ್ನ ಕುಟುಂಬದಲ್ಲಿ ಯಾರು ಲಾಸ್ಟ್ ಅಲ್ಲಿ ಇರ್ತಾರೆ ಅಂತೆ ಇಲ್ಲಪ್ಪ? ಓಕೆ, ಎಷ್ಟಿದೆಯಪ್ಪ? 4 ಇದೆ. 10ರಲ್ಲಿ 4 ಹೋದ್ರೆ ಎಷ್ಟು? 6. 6ರಲ್ಲಿ 3 ಹೋದ್ರೆ 3. ಕರೆಕ್ಟ್ ಲೆಕ್ಕ ತಿಳ್ಕೊಂಡ್ರು. ಇದರಲ್ಲಿ ಒಂದು 2 ತೆಗಿಯಪ್ಪ, ನನಗೆ ಬೇಡ. ಓಕೆ, ಇದರಲ್ಲಿ ಇನ್ನು 2 ಇದೆ. ಇದರಲ್ಲಿ ಇನ್ನೊಂದು ತೆಗೆದು ಬಿಡ ಕಷ್ಟಪಟ್ಟು. ಓಕೆ, 10 ಜನ. 10 ಜನದಲ್ಲಿ ಇಂಪಾರ್ಟೆಂಟ್, ಎಲ್ಲರೂ ಇಂಪಾರ್ಟೆಂಟ್. 10 ಜನ
10 ಜನದಲ್ಲಿ 4 ತೆಗೆದಾಗ ವಯಸ್ಸಾದವರು, ಇನ್ನೊಬ್ರು ಅಪ್ಪ ಅಮ್ಮ ಅಣ್ಣನ ಮಕ್ಕಳು ಇವರು ಹೋದ್ರು. ಓಕೆ, 2ನೇ ಸ್ಟೆಪ್ ಅಲ್ಲಿ ಮಗಳು ಹೋದ್ಲು. ಅಲ್ಲ, ಅವ್ರು ಓದಿದಿಲ್ಲ. ನಾನು ಹೇಳ್ತಿರೋದಂದ್ರೆ ಯಾರೋ ಕಿವಿ ಮಾಡಕ್ಕಲ್ಲ, ಯಾವುದು ದೇವರ ದೃಷ್ಟಿಯಲ್ಲಿ ತುಂಬಾ ಪ್ರಾಮುಖ್ಯತೆ ಅನ್ನೋದು ತೋರ್ಸೋದಕ್ಕೋಸ್ಕರ ಇದೆ ನಮ್ಮಲ್ಲಿ. ಓಕೆನಾ? ಇದನ್ನ ಹಿಂಗೇರೋಣ. ಈಗ ಲಾಸ್ಟ್ ಒಬ್ರೊಬ್ರೆ ಲಾಸ್ಟ್ ನಿನ್ನ ಜೀವನದ ಪೂರ್ತಿ ಒಬ್ಬರ ಜೊತೆ ಇರ್ತೀಯ. ಅದೇ ನೀವಿಬ್ರೇ ಇರ್ತೀರ, ಯಾರು ಬೇಡ. ಅದೇ ಲೆಕ್ಕ. ಕುಟುಂಬ ಅಂದ್ರೆ ಏನು? ಕೊನೆಯವರೆಗೂ ಇರುವಂತವರು ಅಂತ. ಸಿಕ್ಕಾಕೊಂಡೆ ಅದೇ ಹೇಳಲಾರ್ದ ಅಂತೇಳಿ ಅದಕ್ಕೆ ಸುಮ್ಮನೆ ಎಲ್ರಿಗೂ ಕುಟುಂಬದ ಅನುಕೂಲ ಆಗ್ಲಿ. ಓಕೆ, ಇದನ್ನೊಂದಿರ್ಲಿ. ಇನ್ನೊಂದು ಹೆಣ್ಣು ಮಗು ಯಾರಾದ್ರೂ ಬನ್ನಿ. 10 ಜನ ಹೆಸರು. ಮದುವೆ ಯಾರು ಬರ್ತೀರಾ? ಮದುವೆ ಆಗಿರೋರು? ಅಯ್ಯೋ, ಬೇಗ ಯಾರು ಇಲ್ವಾ? ನೀವು ಹೇಳಿದ್ರೆ ನಾವು ಚಿಕ್ಕಪತ್ತಿನ ಬರೀತೇನೆ, ಬನ್ರಿ. ಮದುವೆ ಆಗಿರೋರು, ಮದುವೆಯಾಗಿ ಮಕ್ಕಳು ಒಬ್ರು ಇಬ್ರು ಇದ್ರೆ ಬಂದು ಹೇಳಿದ್ರೆ ಒಳ್ಳೇದು. ಫಾಸ್ಟ್ ಆಗಿ ಬನ್ನಿ. ಯಾರೇ ಲೇಡೀಸ್ ಯಾರಿಲ್ವ? ಧೈರ್ಯವಾಗಿ ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕಂತ ಏನು ಎದುರು ನೋಡಲ್ವಾ? ಮಂಜಮ್ಮನ ಯಾರು? ಸ್ವಲ್ಪತ್ತೆ ನಿಮ್ಮ ಮಗಳ ಹೆಸರು ಬಿಡುತ್ತೆ, ಮಗಳ ಹೇಳ್ತಾರೆ ನೋಡಪ್ಪ. ಓಕೆ, ಇಲ್ಲಿ 10 ಹೆಸರು ಬರೀಮ್ಮ ಬೇಗ. ಇಂಪಾರ್ಟೆಂಟ್ ನಿಮ್ಮ ಫ್ಯಾಮಿಲಿ ಇರೋದು. ಕುಟುಂಬದಲ್ಲಿ ನಮ್ಮ ಕೊನೆಯವರೆಗೂ ಯಾರು ಇರಬೇಕು ಅನ್ನೋದೇ ಮುಖ್ಯ. ಅವರ ಮಧ್ಯದಲ್ಲಿ ಯಾರಿದ್ರೆ ಚೆನ್ನಾಗಿರುತ್ತೆ ಅನ್ನೋದೇ ಮುಖ್ಯ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಈಗ ಗಂಡ್ಮಕ್ಳದಾಯ್ತು, ಈಗ ಹೆಣ್ಮಕ್ಳು ಸೇರ್ತಿ. ಇದರಲ್ಲಿ ನಿಮ್ಮ ಗಂಡ ಇದ್ದಾರ? ನಿಮ್ಮ ಮಗು ಇದೆಯಾ? ನಿಮ್ಮ ತಂದೆ ಇದ್ದಾರಾ? ಓಕೆ, ವೆರಿ ಗುಡ್. ತಾಯಿನ ಇದ್ದಾರೆ. ಓಕೆ, ಇದ್ರ 4 ಜನ ತೆಗ್ದಾಕ್ಬಿಡಮ್ಮ. ಈಗ ಅರ್ಜೆಂಟಿಗೆ ಬೇಡ. ಅಲ್ಲ, ರೌಂಡ್ ಮಾಡ್ತಾರೆ. ಯಾರ್ಯಾರು ತೆಗ್ದಿದ್ ನೀವು? ನಿಮ್ಮ ಅಕ್ಕ, ನಿಮ್ಮ ತಮ್ಮ, ಆಮೇಲೆ ಹಿರಿಯರು, ನಿಮ್ಮ ಅಕ್ಕ ಮಗ. ಓಕೆ, ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಇರ್ತೀವಿ ನೋಡ್ರಿ. ಅವ್ರ ಕುಟುಂಬದಲ್ಲಿ 10 ಜನ, ಅವ್ರ ಅಕ್ಕ, ಅವ್ರ ಅಕ್ಕನ ಮಗಳು, ಅವ್ರ ಅಣ್ಣ, ಅವರೆಲ್ಲ ಹೆಸರು ಬರ್ತಾರೆ. ತೆಗೆದಾಕ 4 ಜನ ಅವ್ರು ತೆಗೆದಾಕ್ಬಿಟ್ರು. ಓಕೆ, ನೆಕ್ಸ್ಟ್ ಈಗ 6 ಇದೆ. 6ರಲ್ಲಿ 3 ತೆಗಿಯಮ್ಮ. ಈ ಸದ್ಯಕ್ಕೆ ಬೇಡ ಅನ್ನೋರು ಯಾರವರು? ಈಶ್ವರಪ್ಪ ಯಾರು? ನಿಮ್ಮಪ್ಪ. ಆಮೇಲೆ ಇವ್ರು ಯಾರು? ಮಾವ. ಆಮೇಲೆ ಇನ್ನೊಬ್ರು ನಿಮ್ಮತ್ತೆ. ಇನ್ಯಾರಿದ್ದೀರಿ? ನಿಮ್ ಗಂಡ, ನಿನ್ ಮಗು, ನೀನು ಅಲ್ವಾ? ಇದರಲ್ಲಿ ಈ 3 ಜನದಲ್ಲಿ ನಿನ್ ಮಗು ಒಂದಿದೆ, ನಿಮ್ ಗಂಡ ಇದ್ರೆ ನೀವಿದ್ರಲ್ಲಿ. ಇದರಲ್ಲಿ ಇನ್ನೊಬ್ರು ತೆಗೀರಿ. ಅಲ್ಲಮ್ಮ, ನಿನ್ನ ಹೆಸರು ಅಲ್ಲಮ್ಮ? ಮಗು ತೆಗೆದು ಬಿಟ್ಟೆ. ಓಕೆ, ನಿನ್ನ ಹೆಸರು ಮುರಳಿ, ಯಜಮಾನ ಹೆಸರು ಮುರಳಿ. ಆಮೇಲೆ ಓಕೆ, ವೆರಿ ಗುಡ್. ಇಲ್ಲಿ ಗಮನಿಸಿ, ಚಪ್ಪಾಳೆ ದೇವ್ರ ಮಹಿಮೆಗ. ಈಗ ಇಂಪಾರ್ಟೆಂಟ್, ಎಲ್ರು ತಂದೆ ತಾಯಿನ ಎಲ್ಲ ತೆಗೆದಾಕ್ಬಿಟ್ರು. ಸ್ವಂತ ಮಗು ಕೂಡ ಬೇಡ ಅಂದ್ಬಿಟ್ರು. ಲಾಸ್ಟ್ ಅಮ್ಮ ಆಯ್ಕೆ ಮಾಡ್ಕೊಂಡಿದ್ರೆ ನನ್ನ ಕೊನೆಯವರೆಗೆ ನನ್ನ ಗಂಡ ಇರಲಿ ಅಂತ. ಇದು ದೇವರ ನಿಯಮ. ಯಾವ ನಿಯಮ? ದೇವರ ನಿಯಮ. ಓಕೆ, ಇದರಲ್ಲಿ ನಮ್ಮ ಕುಟುಂಬದಲ್ಲಿ ದೈವತ್ವ ಹೆಂಗ್ ತುಂಬುತ್ತೆ ಅನ್ನೋದಕ್ಕೆ ನೀವು ಕುತ್ಕೊಮ್ಮ, ನಿಂತ್ಕೊಮ್ಮ. ಓಕೆ, ಯಾರ ಕೆಳಗಡೆ ಯಾರಿರಬೇಕು ಅಂತ ವಾಕ್ಯದ ಪ್ರಕಾರ ಗಮನಿಸ್ರಿ. ಹೆಂಡತಿಗೆ ಯಾರು ತಲೆಯಾಗಿರ್ಬೇಕು? ಹೆಂಡತಿ ಬರೀ, ನೀ ಕಡೆ ಬರ, ದೊಡ್ಡದಾಗಿ ಬರೀ. ಅಲ್ಲ, ಗಂಡ ಫಸ್ಟ್ ತಾನೆ. ಕೆಳಗಿಂದ ಬಾ, ಕೆಳಗಿಂದ ಇದೆಲ್ಲ ಫಸ್ಟ್. ಏನಿದೆ? ಹೆಂಡತಿಗೆ ಯಾರು ತಲೆಯಾಗಿರ್ಬೇಕು? ಯಾರು? ಹೆಂಡತಿ ಫಸ್ಟ್ ಬರೀಪ್ಪ. ಹೆಂಡತಿ ಮೇಲೆ ಗಂಡ ಬರೀ. ಇಲ್ಲಿ ಬರೀ ಹೆಂಡತಿ. ಹೆಂಡತಿಗೆ ತಲೆ ಯಾರು? ಗಂಡ. ಮೇಲೆ ಮಾರ್ಕ್ ಮಾಡಿಬಿಟ್ಟು ಗಂಡ ಅಂತ ಬರೀ. ಗಂಡನ ತಲೆ ಯಾರು? ಕ್ರಿಸ್ತನು, ಯೇಸು ಕ್ರಿಸ್ತನು. ಬರೆಯಪ್ಪ. ಯೇಸು ಕ್ರಿಸ್ತನಿಗೆ ತಲೆ ಯಾರು?
ತಂದೆಯಾದ ದೇವರು. ಗಮನಿಸ್ರಿ, ತೋರ್ಸು. ಇಲ್ಲಿ ಎಂಟಿಗೆ ತಲೆ ಯಾರು? ಗಂಡ. ಗಂಡಕ್ಕೆ ತಲೆ ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನಿಗೆ ತಂದೆ ದೊಡ್ಡವರು ಯಾರು? ತಂದೆಯಾದ ದೇವರು. ಓಕೆ, ಇಲ್ಲಿ ಗಮನಿಸ್ರಿ, ಈ ತಂದೆಯಾದ ದೇವರು ಮತ್ತು ಯೇಸು ಕ್ರಿಸ್ತನ ಒಂದಾಗಿದ್ದಾರಾ? ಒಂದಾಗಿರ್ತಾನೆ. ಅವರು ಎಲ್ಲಿವರೆಗೂ ಒಂದಾಗಿರ್ತಾರೋ ಅದು ಚೆನ್ನಾಗಿರುತ್ತೆ, ಅದು ದೈವತ್ವ. ಭೂಲೋಕದಲ್ಲಿ ಒಂದಾಗಿ ಯಾರಿರ್ಬೇಕು? ಗಂಡ ಹೆಂಡತಿ. ಆಮೆನ್. ಈ ಗಂಡ ಹೆಂಡತಿ ಮಧ್ಯದಲ್ಲಿ ಯಾರು ಬೇರೆ ಇರಬಾರ್ದು. ಮಗುವಾಗಲಿ, ಮಾವನಾಗ್ಲಿ, ಅತ್ತೆ ಆಗ್ಲಿ, ಆಸ್ತಿ ಪಾಸ್ತಿ ಆಗ್ಲಿ, ಸ್ವಂತ ಹೊಟ್ಟೆಲಿ ಹುಟ್ಟಿದಂತ ಮಗು ಆಗ್ಲಿ, ಯಾರು ಇರಬಾರ್ದು. ಕೊನೆಯವರೆಗೂ ಯಾರು ಇರ್ಬೇಕಂದ್ರೆ ಗಂಡ ಹೆಂಡತಿನೇ ಮೈನ್. ಕೊನೆಯವರೆಗೂ ಮಕ್ಕಳು ಹುಡ್ತಾರೆ, ಅವ್ರ ಮದುವೆ ಆಗಿ ಅವ್ರ ಪರವಾಗಿ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಕೊನೆಗೆ ಯಾರು ಲಾಸ್ಟ್ ವರ್ಗ ಇರೋದು? ಯಾರು? ಗಂಡ. ಎಷ್ಟೋ ಚೆನ್ನಾಗಿ ನೋಡ್ಕೊತೀನಮ್ಮ ಅಂದ್ರೂ ಸಹ ಹೆಸರಿಗೆ ಮಾತ್ರನೇ, ನೋಡ್ಕೊತಿಲ್ಲ ಅಂತಿಲ್ಲ. ಅದ್ರ ಜೊತೆಯಾಗಿ ಕೊನೆಯವರೆಗೂ ಇರುವಂತವ್ರು ಯಾರಂದ್ರೆ ಗಂಡ ಹೆಂಡತಿ. ಈ ಗಂಡ ಹೆಂಡತಿ ಮಧ್ಯದಲ್ಲಿ ದೈವತ್ವ ಆಗಬೇಕಾದ್ರೆ ಈ ಗಂಡನ ಮೇಲೆ ಇದ್ದಾರಲ್ಲ ಯಾರವರು? ಯೇಸು ಕ್ರಿಸ್ತನ. ಇದು ಎರಡು ಇದು ಮಾಡಬೇಕು, ಗಂಡ ಮತ್ತು ಯೇಸು ಕ್ರಿಸ್ತ ಅಲ್ಲ, ಒಂದೇ. ಈ ಗಂಡ ಹೆಂಡತಿ ಗಂಡನಿಗೆ ವಿಧೇಯತೆ ತೋರಿಸ್ಬೇಕು. ಈ ಗಂಡ ಯಾರ ವಿಧೇಯತೆ ತೋರಿಸ್ಬೇಕು? ಯೇಸು ಕ್ರಿಸ್ತನಿಗೆ. ಯೇಸು ಕ್ರಿಸ್ತನು ಮತ್ತು ಗಂಡ ದೈವತ್ವದಲ್ಲಿ ಇದ್ದಿದ್ದೆ ಆದರೆ ಇಡೀ ಕುಟುಂಬ ದೈವತ್ವದಲ್ಲಿ ಹೋಗುತ್ತೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಪ್ರಾಬ್ಲಮ್ಮು ನಮ್ಮ ಯಜಮಾನರಾಗಿ ಬೇರೆ ಬೇರೆಯವ್ರನ್ನ ಇಟ್ಕೊಂಡಿರ್ತೀವಿ, ದುಡ್ಡು ಕೊಡೋರು ಇಟ್ಕೊಂಡಿರ್ತೀವಿ. ಕೊನೆಯವರೆಗೂ ಗಂಡ ಹೆಂಡತಿ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿರಬೇಕು. ಸಮಸ್ಯೆಗಳು ಬರ್ತವೆ ಹೋಗ್ತವೆ, ಆದರೆ ಲಾಸ್ಟ್ ವರೆಗೂ ಒಬ್ರಿಗೊಬ್ಬರು ಐಕ್ಯವಾಗಿರ್ಬೇಕಾದ್ರೆ ಯಾರಂದ್ರೆ ಗಂಡ ಹೆಂಡತಿ. ಗಂಡ ಹೆಂಡತಿ ಮಧ್ಯದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಈ ಇಬ್ಬರಿಗೆ ಯಜಮಾನರಾಗಿರ್ಬೇಕಂದ್ರೆ ಯೇಸು ಕ್ರಿಸ್ತನಾಗಿರ್ಬೇಕು. ಏನಾಗಿರ್ಬೇಕು? ಯೇಸು ಕ್ರಿಸ್ತನು. ಈ ಕ್ರಿಸ್ತನ ದೈವತ್ವ ಈ ಕುಟುಂಬದಲ್ಲಿ ಗಂಡನಲ್ಲಿ ಬಂದ್ರೆ ಆ ಇಡೀ ಕುಟುಂಬ ಪರಲೋಕಕ್ಕೆ ಎತ್ತಲ್ಪಡುತ್ತದೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ನಾನು ಯಾಕೆ 10 ಜನ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರೆ ಅಂದ್ರೆ, ಓಕೆ, ಅವರೆಲ್ಲ ನಮ್ಮ ಜೀವಿತದಲ್ಲಿ ಅವಶ್ಯಕತೆ ಬೇಕಾಗಿರೋದು. ಅಪ್ಪ, ಅಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅಕ್ಕ ಎಲ್ಲ ಬೇಕಾಗಿರೋದು ನಿಜಾನೇ. ಬಟ್ ಇಂಪಾರ್ಟೆಂಟ್ ಯಾರಂದ್ರೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಇದಕ್ಕಿಂತ ದೊಡ್ಡದ್ದು ಬೇರೆ ಯಾವುದು ಬರಂಗಿಲ್ಲ. ಮತ್ತಾಯ 19:6 ವಾಕ್ಯದಲ್ಲಿ ಹೇಳಿದ ಪ್ರಕಾರ ಏನಿದೆ? ದೇವರು ಕೂಡಿಸಿದ್ದನ್ನ ಮನುಷ್ಯನು ಅಗಲಿಸಬಾರದು. ಇದರಲ್ಲಿ ಯಾರು ಎಂಟ್ರಿ ಆಗಬಾರದು. ಮತ್ತೆ ಇದ್ರ ಒಳಗಡೆ ಪ್ರೀತಿ ಇರಬೇಕು. 1 ಕೊರಿಂಥಿ 13 4ನೇ ವಾಕ್ಯ, 8ನೇ ವಾಕ್ಯ, 13ನೇ ವಾಕ್ಯ ಇರುತ್ತೆ, ಪ್ರೀತಿ ಇರಬೇಕು. ಎದಿರಬೇಕು? ಪ್ರೀತಿ. ಪ್ರೀತಿಗೆ ಸಾಕ್ಷಿ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನ ಪ್ರೀತಿ ಮಾಡಿ ತನ್ನ ಪ್ರಾಣವನ್ನೇ ಕೊಟ್ಟು ತ್ಯಾಗ ಮಾಡಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಅದೇ ರೀತಿಗೆ ಗಂಡನಾದವರು ತನ್ನ ಸರ್ವಸ್ವವನ್ನು ತನ್ನ ಹೆಂಡತಿಗೆ, ತಂದೆ ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ದಾರಿ ಹೇಳಬೇಕು, ತನ್ನ ಜೀವಿತವನ್ನ ಸಮರ್ಪಿಸಬೇಕು ಕ್ರಿಸ್ತನ ಮಹಿಮೆಗಾಗಿ. ಹೆಂಡತಿ ಆದಳು ತನ್ನ ಗಂಡನಿಗೆ ಎಲ್ಲಾ ವಿಚಾರದಲ್ಲಿ ವಿಧೇಯಳಾಗಿರಬೇಕು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಲ್ಲ ನಿಂತ್ಕೊಂಡು. ಎರಡನೇದಾಗಿ ಕುಟುಂಬ, ಮೂರನೇದಾಗಿ ಸೇವೆಯಾಗಿರ್ತದೆ. ಇದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಒಂದು ಹಾಡನ್ನು ಹಾಡುವಾಗ ಕಾಣಿಕೆ ತೆಗೆದುಕೊಡ್ತೇವೆ ಪ್ರಾರ್ಥನೆಯೊಂದಿಗೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹುಟ್ಟು ಕುಂಟನು ನಡೆದದು ಯೇಸುವೇ ನಿನ್ನ ನಾಮದಿಂದ, ಸಕಲ ಪಾಪವು ನೀವದು ಯೇಸುವೇ ನಿನ್ನ ರಕ್ತದಿಂದ. ಹುಟ್ಟು ಕುಂಟನು ನಡೆದದು ಯೇಸುವೇ ನಿನ್ನ ನಾಮದಿಂದ, ಸಕಲ ಪಾಪವು ನೀವದು ಯೇಸುವೇ
God. Hallelujah. ದೇವರಿಗೆ ಸ್ತೋತ್ರ. Amen. ದೇವರು ತಾನೇ ಮಹಿಮೆ. ನಾಳೆ ತಂದೆ ದೇವರೇ ಸ್ತೋತ್ರ ಸಲ್ಲಿಸ್ತೀವಿ ಸ್ವಾಮಿ. ಈ ಸಮಯಕ್ಕಾಗಿ ಸ್ತೋತ್ರ. ನೀವು ಮಾಡಿದ ಮಹಾಕಾರ್ಯಗಳಿಗಾಗಿ ಸ್ತೋತ್ರ. ಎಲ್ಲರಿಗೂ ನಡೆಸಿಕೊಂಡ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಆರಾಧನೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಅದೇ ರೀತಿ ಕರ್ತನೆ ಆರಾಧನೆ ಮಾಡಿದಂಥ ಮಕ್ಕಳನ್ನು ನೀವು ಆಶೀರ್ವಾದ ಮಾಡ್ರಿ. ಆಶೀರ್ವಾದಕರವಾಗಿದ್ದು ಆರಾಧನೆ ಅನೇಕವಾಗಿ ಸ್ತೋತ್ರ. ಸಾಕ್ಷಿಗಳಿಗಾಗಿ ಸ್ತೋತ್ರ. ಸಾಕ್ಷಿ ಪ್ರತಿಯೊಬ್ಬನ ಆಶ್ರಯಿಸ್ರಿ. ಹಾಗೆ ಆಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ವಾಕ್ಯ ಭಾಗದಲ್ಲಿ ಕರ್ತನೆ ಕುಟುಂಬದ ಮಧ್ಯದಲ್ಲಿ ಯಾವ ರೀತಿ ಶಿಸ್ತಿನಿಂದ ಗಂಡನ ಪಾತ್ರವೇನು ಹೆಂಡತಿ ಪಾತ್ರವೇನು ಅಂತ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕೊಟ್ಟಂತ ಕಾಣಿಕೆ ಭಾಗಗಳನ್ನ ಆಶ್ರಯಿಸ್ರಿ. ಸೇವೆಗಾಗಿ ಪ್ರಾರ್ಥಿಸ್ತೀವಿ ಸ್ವಾಮಿ. ಸೇವೆ ವಿಸ್ತಾರವಾಗಲಿ. ಕೆಲಸಗಾರನ ಎಬ್ಬಿಸಿರಿ. ಮತ್ತು ಮನೆಯಲ್ಲೂ ಕೆಲಸಗಾರನ ಸೇವೆ ಮಾಡುವಂತ ಕೆಲಸಗಾರನ ಎಬ್ಬಿಸುವ ಹಾಗೆ, ನಿನ್ನನ್ನ ಘನಪಡಿಸುವ ಹಾಗೆ ಸಹಾಯ ಮಾಡು. ಈ ದಿನ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುವಂತಹ ಕುಟುಂಬಗಳನ್ನ ವ್ಯಕ್ತಿಗಳನ್ನ ಆಶ್ರಯಿಸ್ರಿ. ಅದೇ ರೀತಿ ಕರ್ತನೆ ಮದುವೆ ದಿನವನ್ನ ವಾರ್ಷಿಕೋತ್ಸವ ಮಾಡಿಕೊಳ್ಳುವಂತ ಸಹೋದರ ಸಂತೋಷ್ ಮತ್ತು ಆಯುಷ್ ಮಾರ್ಗದಿಂದ ಸಹ ನೀವು ಆಶೀರ್ವಾದ ಮಾಡಿ ಕರ್ತನೆ. ಆ ಕುಟುಂಬನ ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡು ದೇವರೇ. ಇನ್ನೂ ಹೇಳದೇ ಇರುವಂತವ್ರು ಬರ್ತ್ಡೇ ಆಗ್ಲಿ ಅಥವಾ ಮದುವೆ ದಿನವಾಗಲಿ ಹೇಳದೇ ಇರುವಂತ ಪ್ರತಿಯೊಬ್ಬರು ನೀವು ಆಶೀರ್ವಾದ ಮಾಡಿ ಸ್ವಾಮಿ. ಇಲ್ಲಿ ಬಂದ ಪ್ರತಿಯೊಬ್ಬರು ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವಾರ ನಡೆಯುವಂತ ಎಲ್ಲ ಸೇವೆಗಾಗಿ ಸ್ತೋತ್ರ. ಮತ್ತೆ ಕರ್ತನೆ ನಾಳೆ ವಾರ ನಡೆಯುವಂತ ಕರ್ತನ ಭೋಜನಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಸಿದ್ಧತೆಯೊಂದಿಗೆ ಎದುರು ನೋಡ್ತಾ ಇದ್ದೀವಿ ಸ್ವಾಮಿ. ಕೃಪೆ ತೋರಿಸು ಸಹಾಯ. ಬರದಿರೋನು ಸಹ ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಸೈತಾನ ಈ ಲೋಕದ ಕೆಲಸದಲ್ಲಿ ಬ್ಯುಸಿಯಾಗಿ ಮಾಡಿ ಆರಾಧನೆಗೆ ಬರದ ಹಾಗೆ ತಡೆ ಮಾಡಿದಂತೆ ಎಲ್ಲ ಕಟ್ಟುಗಳು ಬಿಡುಗಡೆ ಆಗಲಿ ಸ್ವಾಮಿ. ಸೈತಾನ ಎಲ್ಲ ಅನುಮಾನದ ಮತ್ತು ಜಗಳವನ್ನ, ಮೋಸವನ್ನ, ಕುಡುಕತನದ, ವ್ಯಭಿಚಾರದಾತ್ಮದ ಎಲ್ಲ ಬೀಜವು ಆ ಸ್ಪಿರಿಟ್ಗಳು ಹೊರಗಡೆ ಹೋಗ್ಲಿ ಸ್ವಾಮಿ. ಸಮಾಧಾನ ಕೊಡಿ. ನೀವು ಕೃಪೆ ಸಹಾಯವನ್ನು ಆಶ್ರಯಿಸಿ ಬಲಪಡಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಬಿಡಿನ ತಂದೆ ನನ್ನ ಮನೆಗೆ ಹೊರಕೊಂಡಾಡು. ನನ್ನ ಮನೆಗೆ ಹೊರಕೊಂಡಾಡು. ಆತ